ಉಪನಿಷತ್ತಿನ 4ನೇ ಅಧ್ಯಾಯ ಅಲಾತ ಶಾಂತಿ ಪ್ರಕರಣದ 42ನೇ ಶ್ಲೋಕದಿಂದ 52ನೇ ಶ್ಲೋಕದವರೆಗೆ ಇರುವಂತಹ ಶ್ಲೋಕಗಳನ್ನು ಓದಿದ್ದೀನಿ. ಆ ಶ್ಲೋಕಗಳ ಅರ್ಥವನ್ನ ಸಾರಾಂಶವನ್ನ ಇನ್ಮೇಲೆ ಪಡ್ಕೊಂತ ಹೋಗ್ತಾರೆ ಅಪ್ಪವರು. ಅದನ್ನು ನಾನು ನಿಮಗೆ ಹೇಳ್ಕೊಂತ ಹೋಗ್ತೇನೆ. 52ನೇ ಶ್ಲೋಕ ನಿನ್ನೆ ಏನ್ ನೋಡಿದ್ವಿ ಅಂದ್ರೆ, ನ ನಿರ್ಗತಾಸ್ತೆ ವಿಜ್ಞಾನಾತ್ ದ್ರವ್ಯತ್ವಾಭಾವಯೋಗತಃ ಕಾರ್ಯಕಾರಣತಾ ಅಭಾವಾತ್ ಯಥೋ ಚಿಂತ್ಯ ಸದೈವತೆ. The appearances are not born out of the consciousness. ಏನು ತೋರಿಕೆ ತೋರ್ತದ ಇದು ಅರಿವಿನಿಂದ ಹುಟ್ಟಿದ್ದಲ್ಲ. ಸಿನ್ಸ್ ದೇ ಡು ನಾಟ್ ಹ್ಯಾವ್ ಸಬ್ಸ್ಟಾನ್ಶಿಯಲಿಟಿ. ಯಾಕಂದ್ರೆ ಅವುಗಳಲ್ಲಿ ಯಾವ ವಸ್ತು ಅನ್ನೋದಿಲ್ಲ. ಜಗತ್ತಿನಲ್ಲಿ ವಸ್ತು ಅನ್ನೋದಿಲ್ಲ, ಅವಸ್ತು ಅದ. ಅಂಡ್ ಸಿನ್ಸ್ ದೇ ಹ್ಯಾವ್ ನೋ ಕಾಸ್ ಇಫೆಕ್ಟ್ ರಿಲೇಶನ್ಶಿಪ್, ಆದ್ದರಿಂದ ಅವುಗಳಲ್ಲಿ ಕಾರ್ಯಕಾರಣ ಸಂಬಂಧನೂ ಇಲ್ಲ. ಬಿಕಾಸ್ ದೇ ಆರ್ ಇಂಡಿಫೈನಬಲ್ ಆಲ್ವೇಸ್. ಅವು ಅನಿರ್ವಚನೀಯ ಅದಾವ, ವಚಿಸ್ಲಿಕ್ಕೆ ಯೋಗ್ಯ ಇಲ್ಲವು. ಆದ್ದರಿಂದ ಅಲ್ಲಿ ಕಾರ್ಯಕಾರಣ ಸಂಬಂಧ ಹೇಳಕ್ ಬರಂಗ. ಕಾರ್ಯಕಾರಣ ಸಂಬಂಧ ಹೇಳ್ಬೇಕಂದ್ರೆ ಒಂದೇ ಸತ್ತದಾಗಿರ್ಬೇಕು. ಭಿನ್ನ ಸತ್ತದಾಗಿದ್ದಂತ ಪದಾರ್ಥಗಳಲ್ಲಿ ಕಾರ್ಯಕಾರಣ ಭಾವ ಹೇಳಕ್ ಬರಂಗಿಲ್ಲ. ಅದನ್ನ ವಿಷಯವನ್ನ ಆಳವಾಗಿ ಇವತ್ತು ಹೇಳ್ಕೊಂತ ಹೋಗ್ತಾರ. ಜಸ್ಟ್ ನಾವು ನಿನ್ನೆ ಅದನ್ನೇ ನೋಡ್ತಾ ಇದ್ವಿ. These verses, in these verses, Gaudapada, page number 269. In these 4 verses, Gaudapada extracts the powerful message of Mandukya Karika. ಗೌಡಪಾದಾಚಾರ್ಯರು ಮಾಂಡುಕ್ಯ ಉಪನಿಷತ್ತಿನಲ್ಲಿ ಏನ್ ಮಾಡಗತ್ತಾರು ಅಂತಂದ್ರೆ, ತಾತ್ಪರ್ಯವನ್ನ ಶ್ರುತಿ ಅರ್ಥಾಪತ್ತಿ ಪ್ರಮಾಣದಿಂದ ತಾತ್ಪರ್ಯ ಏನ್ ಹೇಳಗತ್ತಾನ, ಶ್ರುತಿ ತಾತ್ಪರ್ಯ ಏನೈತೆ ಅನ್ನೋದು ಉಪನಿಷತ್ತುಗಳಲ್ಲಿ ಸ್ಪಷ್ಟ ಇರಲ್ಲ. ಅದನ್ನು ತೆಗಿಬೇಕು ನಾವು. ಶ್ರುತಿ ಅರ್ಥಾಪತ್ತಿ ಪ್ರಮಾಣದಿಂದ ತೆಗಿಬೇಕು. ವಿಚ್ ಈಸ್ ಅಜಾತಿವಾದ. ಅಜಾತಿವಾದ ಅಲ್ಲೇ ಶ್ರುತಿಗಳಲ್ಲಿ ಅಗದಿ ಕ್ಲಿಯರ್ ಆಗಿ ಹೇಳಿಲ್ಲ, ಮುಚ್ಚ ಹೇಳ್ಯಾರ, ಬಿಚ್ಚ ಹೇಳಿಲ್ಲ. ಆ ಶ್ರುತಿ ವಾಕ್ಯಗಳನ್ನ ನಾವು ವಿಚಾರ ಮಾಡಿದಾಗ, ತಾತ್ಪರ್ಯ ನಿರ್ಣಯ ಮಾಡಿದಾಗ ಗೊತ್ತಾಗ್ತದ ಶ್ರುತಿಗಳ ತಾತ್ಪರ್ಯ ಹೃದ್ಗತವಾದಂತಹ ಭಾಷೆ ಏನದ, ಅಜಾತವಾದದ. What is the relationship between a firebrand which is Advaitam and the patterns? ಕೇಳ್ತಾರ. ಅಲ್ಲಿ ಏನು ಒಂದು ಕೊಳ್ಳಿ ಅದ, ಆ ಕೊಳ್ಳಿ ಮತ್ತು ಅವು ಏನು ಆಕಾರ ಮೂಡ್ತಾವಲ್ಲ, ಆ ಕೊಳ್ಳಿನ ತಿರುಗಿಸೋದ್ರಿಂದ, ಆ ತಿರುಗೋದ್ರಿಂದ ಏನು ಆಕಾರ ಕಾಣ್ತಾವಲ್ಲ, ದುಂಡಗಾಗಲಿ ಚೌಕಾಗಲಿ ಅಥವಾ ಯಾವ್ದೇ ಒಂದ್ ರೀತಿಯಿಂದ ಡಿಸೈನ್ ಕಾಣ್ತಾವಲ್ಲ, ವಿನ್ಯಾಸಗಳು ಕಾಣ್ತಾವಲ್ಲ, ಆ ಕೊಳ್ಳಿಗೂ ಆ ಕಂಡಂತಹ ಪ್ಯಾಟರ್ನ್ಸಿಗೂ ಆ ವಿನ್ಯಾಸಕ್ಕೂ ವಾಟ್ ಈಸ್ ದ ರಿಲೇಶನ್ಶಿಪ್, ಏನದ ಸಂಬಂಧ ಹೇಳ್ರಿ ಅಂತಾರ. ವಿಚ್ ಆರ್ ಪ್ಲೂರಲಿಸ್ಟಿಕ್ ಇನ್ ನಂಬರ್ಸ್. ಆ ಕೊಳ್ಳಿ ಮಾತ್ರ ಒಂದಾದ, ಏಕಮೇವ ಅದ್ವಿತೀಯದ. ಆ ಕೊಳ್ಳಿಯ ಕಿಡಿಗಳು ಅನೇಕ ಅದಾವನ್ನುವಂಗ ತೋರಾಗತ್ತದ. ಅವುಗಳಲ್ಲಿ ಯಾವ ಸಂಬಂಧದ ಹೇಳ್ರಿ ಅಂತ ಕೇಳ್ತಾರೆ. ನಾರ್ಮಲಿ ಗಿವನ್ ಆನ್ಸರ್ ಈಸ್ ಇನ್ವೇರಿಯಬ್ಲಿ ರಾಂಗ್. ಯಾರ್ಯಾರು ಏನೇನ್ ಕೊಡ್ತಾರ ಎಲ್ಲವೂ ಕೂಡ ಒಂದಕ್ಕೊಂದು ತಪ್ಪು ಉತ್ತರನ ಹೇಳ್ತಾರ ಹೊರತು ಸರಿಯಾದ ಉತ್ತರವನ್ನ ಯಾವ ಮತವಾದಿಗಳು ಹೇಳೋದಲ್ಲ. It is that the firebrand is Karanam and all the patterns are the products born out of the firebrand. Therefore, the relationship is ಕಾರ್ಯಕಾರಣ ರಿಲೇಶನ್ಶಿಪ್. ಎಲ್ಲರೂ ಏನ್ ಹೇಳ್ತಾರು ಅಂತಂದ್ರೆ, ಅದು ಏನು ಕೊಳ್ಳಿ ಅದ ಅದು ಕಾರಣ ಅದ, ಆ ಕಾಣುವಂತಹ ಏನು ವಿನ್ಯಾಸಗಳದಾವ ಅದು ಕಾರ್ಯ ಅದಾವ. ಆದ್ದರಿಂದ ಕೊಳ್ಳಿಗೂ ಆ ವಿನ್ಯಾಸಕ್ಕೂ ಯಾವ ಸಂಬಂಧ ಅದ ಅಂದ್ರೆ ಕಾರ್ಯಕಾರಣ ಸಂಬಂಧ ಹೇಳೋರ ಬಹಳ ಮಂದಿ. Gaudapada says that karya-karana relation should never be seen in this case. ವಿಚಾರ ಮಾಡಿ ನೋಡಿದ್ರೆ ಇದರಲ್ಲಿ ಕಾರ್ಯಕಾರಣ ಭಾವ ಇಲ್ಲ. ಕಾರ್ಯಕಾರಣ ಭಾವ ಹೇಳೋರು ವಿಚಾರ ಮಾಡಿಲ್ಲ ಅಂತ ಹೇಳ್ತಾರೆ. A relationship can exist only between two separate things. ಯಾವಾಗ ಸಂಬಂಧ ವ್ಯಕ್ತಪಡ್ತದ್ರಿ, ಎರಡು ವಸ್ತುಗಳು ಸಮಾನ ಸತ್ತದಾಗಿರ್ಬೇಕು. ಅವುಗಳಲ್ಲಿ ನಾವೇನಾದ್ರೂ ಸಂಬಂಧ ಹೇಳ್ಬೋದು. ಭಿನ್ನ ಸತ್ತದಾಗಿದ್ದಂತ ವಸ್ತುಗಳ ಸಂಬಂಧವನ್ನ ಹೇಳಕ್ ಬರಂಗಿಲ್ಲ. ಅದಕ್ಕೆ ಇಲ್ಲಿ ಏನಂತಾರೆ ಇವರು, ಎ ರಿಲೇಶನ್ಶಿಪ್ ಕ್ಯಾನ್ ಎಕ್ಸಿಸ್ಟ್ ಓನ್ಲಿ ಬಿಟ್ವೀನ್ ಟೂ ಸಪರೇಟ್ ಥಿಂಗ್ಸ್. ಇವ್ರೇನ್ ಹೇಳ್ತಾರ, ಸತ್ತ ಹೇಳುದಿಲ್ಲ ಇವರು, ಸತ್ತ ಈ ಸದ್ಯ ಮುಚ್ಚಿಟ್ಟಾರ ಇವರು. ನಾ ಹೇಳಾಗತ್ತೇನೆ ನಿಮ್ಗ, ಎರಡು ವಸ್ತುಗಳು ಇದ್ದಾಗ ಅವ್ರೇನಂತಾರ್ರಿ, ಎರಡು ವಸ್ತು ಇರ್ಬೇಕು. ಎರಡು ವಸ್ತು ಇದ್ದಾಗ ಅವುಗಳಲ್ಲಿ ಏನದ, ಜನ್ಯ ಜನಕ ಭಾವ ಸಂಬಂಧ ತಂದಿ ಮಗನ ಹತ್ರದ.
ಆಮ್ಯಾಗ ಕರ್ತೃತ್ವ ಭಾವ, ಕರ್ತೃತ್ವ ಭಾವ, ಕರ್ಮದ ಮತ್ತು ಕರ್ಮ ಮಾಡುವನಲ್ಲಿ ಸಂಬಂಧದ ಜನ್ಯ ಜನಕ ಭಾವ, ಹಿಂಗೆ ಏನದ ಪ್ರತಿಪಾದಕ ಪ್ರತಿಪಾದ್ಯ ಭಾವ, ಕಾರ್ಯಕಾರಣ ಭಾವ, ಸಂಬಂಧ. ಏನೋ ಒಂದು ಸಂಬಂಧ ಹುಟ್ಟಬೇಕು ಅಂದ್ರೆ ಎರಡು ವಸ್ತುಗಳು ಇರ್ಬೇಕಲ್ಲ. ಒಂದು ಬಿಂಬದ, ಒಂದು ಪ್ರತಿಬಿಂಬದ, ಕನ್ನಡಿಯೊಳಗೆ ಪ್ರತಿಬಿಂಬದ, ಅವುಗಳಲ್ಲಿ ಸಂಬಂಧ ಆಗುದಿಲ್ಲ ಅಂತ ಗೌಡಪಾದರ ವಾದ. ಐತೇನು ಸಂಬಂಧ? ಕನ್ನಡಿ ಒಳಗಿನ ಪ್ರತಿಬಿಂಬ ಏನು ತೋರಾಗತೈತಿ, ಆ ಬಿಂಬಕ್ಕೂ ಪ್ರತಿಬಿಂಬಕ್ಕೂ ಏನು ಸಂಬಂಧ ಹೇಳ್ತೀರಿ? ಬಿಂಬದ ಒಂದ್ ಸತ್ತದಾಗ, ಪ್ರತಿಬಿಂಬದ ಇನ್ನೊಂದ್ ಸತ್ತದಾಗ, ಅವು ಸಂಬಂಧ ಹೆಂಗ್ ಹೇಳ್ತೀರಿ? ಕನಿಷ್ಠನಲ್ಲಿ ಹುಟ್ಟಿದ ಮಗುಗೂ ಜಾಗ್ರತೆ ಇದ್ದಂತ ತಂದೆಗೂ ಏನ್ ಸಂಬಂಧ ಹೇಳ್ತೀರಿ? ಎರಡು ವಸ್ತು ಇದ್ರಲ್ಲ ಸಂಬಂಧ ಹೇಳುದು. ಇಲ್ಲಿ ಒಂದು ಪೆನ್ ಅದ, ಇಲ್ಲೊಂದು ಬುಕ್ ಅದ, ಇಲ್ಲಿ ಒಂದು ವ್ಯಾಸಪೀಠ ಅದ, ಇಲ್ಲೊಂದು ಪುಸ್ತಕ ಅದ, ಅವು ಸಂಬಂಧ ಹೇಳ್ಬೋದು. ಅದು ಆಶ್ರಯ ಅದ, ಅದು ಆಶ್ರಿತ ಅದ ಹೇಳ್ಬೋದು. ಆಶ್ರಯ ಆಶ್ರಿತ ಸಂಬಂಧ ಹೇಳ್ಬೋದು. ಒಂದು ಕರು ಅದ, ಒಂದು ಆಕಳ ಅದ, ಅವುಗಳಲ್ಲಿ ಸಂಬಂಧ ಹೇಳ್ಬೋದು. ಜನ್ಯ ಜನಕ ಭಾವ ಸಂಬಂಧ ಹೇಳ್ಬೋದು. ಎರಡು ಸಮಸತ್ತದಾಗ ಅದಾವು. ವಿಷಮ ಸತ್ತದ ಇದ್ದದಕ್ಕೆ ಏನ್ ಅಥವಾ ವಿಷಮ ಸತ್ತ ಅಥವಾ ಒಂದು ಪಾರಮಾರ್ಥಿಕ ಸತ್ತ ಅದ, ಇನ್ನೊಂದು ಅದ್ರ ಮ್ಯಾಗ ಬಿನ್ ಸತ್ತದಾಗ ತೋರಾಗತ್ತದ ಕಲ್ಪಿತ. ಆ ಕಲ್ಪಿತ ವಸ್ತುವಿಗೂ ಅಧಿಷ್ಠಾನ ವಸ್ತುವಿಗೂ ಯಾವ ಸಂಬಂಧ ಹೇಳ್ತೀರಿ? ವಿಚಾರ ಮಾಡ್ರಿ. ತಾದಾತ್ಮ್ಯ ಸಂಬಂಧ ಹೇಳಕ್ ಬರ್ತದ. ಅದು ಕೂಡ ಕಲ್ಪಿತ ತಾದಾತ್ಮ್ಯ ಸಂಬಂಧ. ಕಲ್ಪಿತ ತಾದಾತ್ಮ್ಯ. ನೀವು ಕಲ್ಪಿತ ತಾದಾತ್ಮ್ಯ ಸಂಬಂಧ ಹೇಳ್ತೀವಲ್ಲಿ, ಅಥವಾ ಇದಕ್ಕ ಏನದ ಅಹಂಕಾರಕ್ಕೂ ಮತ್ತು ಅದಕ್ರಿ ಅಹಂಕಾರಕ್ಕೂ ಮತ್ತು ಚೇತನಕ್ಕೂ ಕಲ್ಪಿತ ತಾದಾತ್ಮ್ಯ ಸಂಬಂಧ. ಕಲ್ಪಿತ. We use relationship to exist because we are counting the firebrand as one thing and the pattern as other thing ಅಂತಾರವ್ರು. ಅಲ್ರಿ, ನೀವು ಕಾರ್ಯಕಾರಣ ಸಂಬಂಧ ಹೇಳಾಗತ್ತೀರ. ಕೊಳ್ಳಿಗೂ ಮತ್ತು ಆ ವಿನ್ಯಾಸಗಳು ಏನು ತೋರಾಗತ್ತಾವ, ಡಿಸೈನ್, ಆ ವಿನ್ಯಾಸ ಅಂತ ಏನ್ ತೋರಾಗತ್ತಾವ, ಅವುಗಳಲ್ಲಿ ಕಾರ್ಯಕಾರಣ ಭಾವ ಹೇಳಾಗತ್ತೀರಿ ಅಂತಂದ್ರ ನೀವು ಮೊದಲು ಹಿಂಗ್ ಹೇಳಾಕ್ ಬರ್ಬೇಕಂತ. ಏನು? ಅಲ್ಲಿ ಒಂದು ವಸ್ತು, ಒಂದ್ ನಂಬರ್ 1 ಒಂದ್ ವಸ್ತು ಅದ, ನಂಬರ್ 2 ಒಂದ್ ವಸ್ತು ಅದ ಅಂತ ಹೇಳ್ಬೇಕು ನೀವು. ನಂಬರ್ 1 ಏನದ, ಕೊಳ್ಳಿ ಅದ, ನಂಬರ್ 2 ಏನದ, ಡಿಸೈನ್ ಅದ. ಅದನ್ನ ಬಿಟ್ಟು ಅದು ಸಪರೇಟ್ ಇರ್ಬೇಕದು. ಅವಾಗ ಅವುಗಳಲ್ಲಿ ಸಂಬಂಧ ಹೇಳಾಕ್ ಬರ್ತದೆ. ಎ ರಿಲೇಶನ್ಶಿಪ್ ಈಸ್ ನಾಟ್ ಪಾಸಿಬಲ್ ವೆನ್ ದೇರ್ ಇಸ್ ಓನ್ಲಿ ಒನ್ ಥಿಂಗ್. ಒಂದೇ ವಸ್ತು ಇದ್ದು ಅದರಲ್ಲಿ ನೀವು ಸಂಬಂಧ, ಕಾರ್ಯಕಾರಣ ಸಂಬಂಧ ಹೇಳಿದ್ರೆ ಹೆಂಗ್ ಹೇಳಕ್ ಬರ್ತದ್ರಿ? ಅಲ್ಲಿ ಇರೋದು ಏನದ, ಕೊಳ್ಳಿ ಅಷ್ಟದ, ಕೊಳ್ಳಿ ಬಿಟ್ಟು ಏನದ ಏನೋ ಇಲ್ಲ. ಅದ್ರಲ್ಲಿ ಹೆಂಗ್ ಸಂಬಂಧ ಹೇಳ್ತೀರಿ ನೀವು? ಈಗ ಜಗತ್ತಿಗೂ ಮತ್ತು ಆತ್ಮನಿಗೂ ಸಂಬಂಧ ಹೇಳ್ತಾರಲ್ಲ, ಹೆಂಗ್ ಹೇಳ್ತೀರಿ ನೀವು? ಸಂಬಂಧ ಹೆಂಗ್ ಹೇಳ್ತೀರಿ? ಕಾರ್ಯಕಾರಣ ಭಾವ ಸಂಬಂಧ ಹೆಂಗ್ ಹೇಳ್ಕೊಡ್ತಿಲ್ಲ ಅಂತ. ಯಾಕೈತಿ? ಜಗತ್ತೈತಿ ಕಲ್ಪಿತ, ಬ್ರಹ್ಮದನ ಅಕಲ್ಪಿತ. ಜಗತ್ತದ ಆರೋಪಿತ ತತ್ವ, ಬ್ರಹ್ಮದನ ಅನಾರೋಪಿತ ತತ್ವ. ಅನಾರೋಪಿತ ತತ್ವ ಆತ್ಮತ, ಇದು ಆರೋಪಿತ ತತ್ವಕ್ಕ ನೀವು ಯಾವ ಭಾವ ಸಂಬಂಧ ಹೇಳ್ತೀರಿ? ಕಾರ್ಯಕಾರಣ ಭಾವ ಸಂಬಂಧ ಹೆಂಗ್ ಹೇಳ್ತೀರಿ? ಎರಡು ವಸ್ತು ಇದ್ದಾಗ ನೀವು ಸಂಬಂಧ ಹೇಳ್ಬೋದು. ಎರಡು ವಸ್ತು ಇಲ್ಲ ಇದ್ದ ಬಂದ ವಸ್ತುನೇ ನಿಮ್ಗೆ ಎರಡಾಗಿ ಕಾಣಾಕತ್ತದ. ಇದ್ದ ಬಂದ ಬ್ರಹ್ಮವೇ ಎರಡಾಗಿ ತೋರ್ತದ. ದೃಕ್ ಮತ್ತು ದೃಶ್ಯ ಆಗಿದ್ದು ಒಂದೇ. ಆ ದೃಕ್ಕ ದೃಶ್ಯಗೆ ಎರಡು ಸಂಬಂಧ ಹೆಂಗ್ ಹೇಳ್ತೀರಿ ನೀವು? ಹೇಳ್ರಿ ಅಂತಾರ. ವಿಚಾರ ಮಾಡಿ ಹೇಳ್ರಿ. ಅಜ್ಞಾನ ಕಾಲದಾಗ ನೀವು ಒಪ್ಕೊಂಡಿರಂತ ಅವರು ಶಾಸ್ತ್ರ ಒಪ್ಕೊಂಡದ ಇಲ್ಲ ಅಂತಲ್ಲ. ಈಗ ವಿಚಾರ ಮಾಡಿ ನೋಡ್ರಲ್ಲ, ಇದ್ದವಂತ ಒಂದೇ ಬ್ರಹ್ಮ ಎರಡಾಗಿ ತೋರಾಗತ್ತದ. ಒಮ್ಮೆ ದೃಕ್ಕ, ಒಮ್ಮೆ ದೃಶ್ಯ ಆಗಿ ತೋರಾಗತ್ತದ ಅಂತ ನಿನ್ನೇನೆ ಹೇಳ್ಕೊಂಡ್ ಬಂದಾರ. ಆದ್ದರಿಂದ ನೀವು ಯಾವ್ದೋ ಸಂಬಂಧ ಹೇಳ್ಬೇಕಂದ್ರೆ ಅಲ್ಲಿ ಎರಡು ವಸ್ತು ಇರ್ಬೇಕು, ಕನಿಷ್ಠ ಎರಡು ವಸ್ತು ಇರ್ಬೇಕು. A child is born out of mother can be counted as a second entity because the mother and the child can exist independent of each other. ತಾಯಿಯಿಂದ ಮಗು ಹುಟ್ಟಿತು ಅಂತಂದ್ರ ಅಲ್ಲಿ ಎರಡು ವಸ್ತು ಆದವು. ಅವಾಗ ನೀವು ಹೇಳಬಹುದು ಸಂಬಂಧವನ್ನ. ಜನನಿ ಜನಕ ಭಾವ ಸಂಬಂಧ ಹೇಳ್ಬಹುದು, ತಾಯಿ ಮಗು ಸಂಬಂಧ ಅಂತ ಹೇಳ್ಬಹುದು. ದೆನ್ ದೇರ್ ಕ್ಯಾನ್ ಬಿ ರಿಲೇಶನ್ಶಿಪ್ ಬಿಟ್ವೀನ್ ದ ಟೂ. ಆ ಎರಡು ಕರು ಮತ್ತು ಆಕಳಲ್ಲಿ ಸಂಬಂಧ ಹೇಳ್ಬಹುದು. ಎರಡದ ವಸ್ತುಗಳು. Patterns do not come out of the firebrand and exist independently. ಆ ಕೊಳ್ಳಿಯೊಳಗಿನ ಕಿಡಿ ಏನ ತೋರಾಗತ್ತಾವ ಅದು ಕೊಳ್ಳಿ ಬಿಟ್ಟು ಇಲ್ಲವು, ಬೇರೆ ಇಲ್ಲ, ಸಪರೇಟ್ ಇಲ್ಲವು.
If they cannot be counted as such, then there cannot be a ಕಾರ್ಯಕಾರಣ relationship between ಅಲಾತಂ and ಆಭಾಸ. ಅಲಾತ ಮತ್ತು ಆಭಾಸಕ್ಕ ಎರಡು ಸಪರೇಟ್ ಇಲ್ಲವು. ಆ ಆಭಾಸ ಏನ್ ತೋರಾಗತ್ತಾವು, ಆ ಆಭಾಸ ಏನ್ ತೋರಾಗತ್ತಾವ ಅದು ಕೊಳ್ಳಿ ಮತ್ತು ಆಭಾಸ ಎರಡು ಬೇರೆ ಬೇರೆ ಇಲ್ಲ. ಆದ್ರಿಂದ ಅವುಗಳಲ್ಲಿ ಸಂಬಂಧ ಹೇಳಕ್ ಬರುವುದಿಲ್ಲ. With the firebrand and the pattern, we should assimilate this principle that there is no cause-effect relationship. ಈ ಕೊಳ್ಳಿ ಮತ್ತು ಆ ಕೊಳ್ಳಿಯಲ್ಲಿ ತೋರಿದ ಆಭಾಸಗಳನ್ನ ಎರಡು ಸಂಬಂಧವನ್ನ ನೋಡಿದ್ರೆ ಅವುಗಳಲ್ಲಿ ಕಾರ್ಯಕಾರಣ ಸಂಬಂಧವನ್ನ ಹೇಳುವುದು ಮೂರ್ಖತನ ಆಗ್ತದೆ. Because there is no Dvaitam and that there is only one firebrand with different names and forms. ಅಲ್ಲಿ ಎರಡು ವಸ್ತುಗಳು ಇಲ್ಲ, ಅಲ್ಲಿರೋದು ಒಂದ ವಸ್ತು ಅದ, ಅದು ಕೊಳ್ಳಿ ಅದ. ಆ ಕೊಳ್ಳಿಗೆ ಮತ್ತು ಅನೇಕ ನಾಮರೂಪಾತ್ಮಕವಾದಂತಹ ಆಭಾಸಗಳು ತೋರಾಗತ್ತವೆ. Then we can extend this and say that consciousness Brahman is only one, and the Brahman and the world cannot have any relationship because the world is another name and form of the Brahman and it is not a separate entity. ಅದೇ ರೀತಿ ನಾವು ದೃಷ್ಟಾಂತದಾಗ ಹೋಲಿಸಿದ್ರೆ ಬ್ರಹ್ಮ ಜಗತ್ತು ಅನ್ನುವಂಥವು ಎರಡು ವಸ್ತು ಇದ್ರೆ ಅವುಗಳಲ್ಲಿ ಸಂಬಂಧವನ್ನ ಹೇಳಬೇಕಾಗಿತ್ತು. ಅವು ಎರಡು ವಸ್ತು ಅಲ್ಲ, ಅವು ಒಂದೇ ವಸ್ತು. ಆ ಬ್ರಹ್ಮವೇ ಜಗತ್ತಾಗಿ ತೋರಿದ. ಜಗತ್ತಿಗೆ ಏನಾಗಿದೆ, ಆ ಬ್ರಹ್ಮಗೆ ಒಂದು ನಾಮ ಒಂದು ರೂಪ ಸೇರಿಸಿದ್ರೆ ಇದು ಜಗತ್ತಾಗಿ ತೋರಾಗತ್ತದ. ಈ ಜಗತ್ನಾಗಿಂದ ನಾಮ ರೂಪವನ್ನ ತೆಗೆದು ನೋಡ್ರಿ, ಅವು ಮಾಯಾ ಅಂಶದವ. ಅವನ್ ತೆಗೆದು ನೋಡಿದ್ರೆ ಇಲ್ಲಿನೂ ಕೂಡ ಅದು ಅಸ್ಥಿ ಭಾತಿ ಪ್ರಿಯನ ಅದ. ಆ ಚೇತನನು ಕೂಡ, ಬ್ರಹ್ಮ ಚೇತನನು ಕೂಡ ಅಸ್ಥಿ ಭಾತಿ ಪ್ರಿಯನ ಅದ. ಎರಡು ವಸ್ತು ಅದಾವು ಅಂತಂದ್ರೆ, ಎರಡು ಲಕ್ಷಣ ಒಂದ ಅದಾವಂದ್ರ ಅವು ಎರಡು ವಸ್ತುಗಳು ಇಲ್ಲ, ಅದು ಒಂದೇ ವಸ್ತು ಅದ. ಅದು ಒಂದೇ ವಸ್ತು. Then we can extend this and say that conscious Brahman is only one, and Brahman and the world cannot have any relationship because the world is another name of the Brahman and it is not separate from entity. ಅವು ಎರಡು ಒಂದ ಅದು ಅಂದ್ರೆ ಎರಡು ಇಲ್ಲ ಅಂದಾಗ ಅವು ಎರಡರಲ್ಲಿ ಯಾವ ಸಂಬಂಧನೂ ಇಲ್ಲ ಅನ್ಬೇಕಾಗ್ತದ ಹೊರತು ಅವುಗಳಲ್ಲಿ ಕಾರ್ಯಕಾರಣ ಭಾವ ಸಂಬಂಧ ಹೇಳಕ್ ಬರುವುದಿಲ್ಲ. ಬ್ರಹ್ಮ ಕಾರಣ ಜಗತ್ತು ಕಾರ್ಯ ಅಂತೇನಿ ಇಟ್ಟು ಹೇಳ್ಕೊಂಡ್ ಬಂದಿದ್ರಲ್ಲ, ಆದ್ರೆ ಈಗ ಹೇಳಕ್ ಬರಂಗಿಲ್ಲ ಅಂತ. Because of a certain pattern of appearance we have given a new name. ಏನೋ ಒಂದು ನಾಮ ರೂಪದಿಂದ ಶರೀರಕ್ಕೆ ಅದಕ್ಕೊಂದು ಹೆಸರು ಬೇರೆ ಕೊಟ್ಟಿವೆ ಹೊರತು ಅದು ಏನ್ ಜಗತ್ತು ತೋರಾಗತೈತಿ ಅದು ಬ್ರಹ್ಮನ ಅದ. ಇಟ್ ಈಸ್ ನಾಟ್ ಎ ನ್ಯೂ ಎಂಟಿಟಿ. ಅದು ಬೇರೆ ವಸ್ತು ಅಲ್ಲ, ಬ್ರಹ್ಮನ ಬಿಟ್ಟಿಲ್ಲ. ಅದು ಬ್ರಹ್ಮನ ಆಧಾರವಾಗಿ ತೋರಾಗತ್ತದ, ಬ್ರಹ್ಮನೇ ಹಂಗ ತೋರಾಗತ್ತದ. Therefore, Brahman and the world cannot have ಕಾರ್ಯಕಾರಣ relationship. This is ಅಜಾತವಾದ. ಆದ್ದರಿಂದ ಆ ಪರಮಾತ್ಮ ತತ್ವ ಚೇತನ ಮತ್ತು ಈ ಜಡವಾದಂತಹ ಪ್ರಪಂಚ ಇವು ಎರಡು ಇಲ್ಲ, ಇವುಗಳಲ್ಲಿ ಕಾರ್ಯಕಾರಣ ಭಾವ ಸಂಬಂಧವನ್ನ ನಾವು ಒಪ್ಪುವುದಿಲ್ಲ. ಆದ್ದರಿಂದ ನಾವು ಅಜಾತವಾದವನ್ನು ಒಪ್ತೇವೆ ಅನ್ನುವಂಥದ್ದು ಇದು ಶ್ರುತಿಯ ಹೃದ್ಗತವಾದಂತ ಅಭಿಪ್ರಾಯ. ಅದನ್ನ ನಾವು ಏನ್ ಮಾಡ್ತಾರೆ ಋಷಿಗಳು ಅಥವಾ ಈ ಪಂಡಿತರು, ನಮ್ಮ ವೇದಾಂತದಲ್ಲಿದ್ದಂತ ಆಚಾರ್ಯರು ಏನ್ ಮಾಡ್ತಾರಂದ್ರೆ ಅದನ್ನ ಶ್ರುತಿ ವಾಕ್ಯವನ್ನ ಹಿಡ್ಕೊಂಡು ಆ ಅರ್ಥಪತಿ ಪ್ರಮಾಣದಿಂದ ತಾತ್ಪರ್ಯ ನಿರ್ಣಯ ಮಾಡ್ತಾರೆ. ಮೀಮಾಂಸಾ ಅಂತಾರೆ ಇದಕ್ಕೆ, ತಾತ್ಪರ್ಯ ನಿರ್ಣಯ ಮಾಡೋದು. ಏನು ಈ ಮಾತಿನ ಅರ್ಥ ಏನು ಅಂತ ಒಳಗ್ ಹೊಕ್ಕಿ ನೋಡೋದು, ಅದಕ್ಕೆ ಏನಂತಾರ ಮೀಮಾಂಸಾ ಅಂತ. ಆ ಮೀಮಾಂಸ ಏನ್ ಮಾಡ್ತಾರ, ನಿರ್ಣಯ ಮಾಡಿ ಇಲ್ಲ ಅಜಾತವಾದ ಹೇಳಾಕ ಹೊಂಟೈತಿ ಉಪನಿಷತ್ತು. ಜಗತ್ತು ಒಂದು ಪರಮಾತ್ಮನ ಬಿಟ್ಟು ಜಗತ್ತು ಅದ ಅಂತ ಹೇಳಾಕ ಹೊಂಟಿಲ್ಲ. Gaudapada asks 4 questions. When the firebrand is in motion, one talk about patterns. ಯಾವಾಗ ಒಂದು ಕೊಳ್ಳಿಯನ್ನ ನಾವು ಆಕಾಶದಲ್ಲಿ ತಿರುಗಾಡಿಸ್ತೀವಿ ಅವಾಗ ಅಲ್ಲಿ ಏನು ಆಭಾಸಗಳು ಕಾಣ್ತಾವ, ಕೊಳ್ಳಿ ಆಭಾಸಗಳು ಕಾಣ್ತಾವ. ಆ ಕತ್ತಲದಲ್ಲಿ ಆಕಾಶದಲ್ಲಿ ಆ ಆಭಾಸಗಳು ಕಾಣ್ತಾವ, ಕೊಳ್ಳಿಯ ಆಭಾಸಗಳಕ್ಕೇನು ಕಾಣ್ತಾವಲ್ಲ, ಅವುಗಳ ಸಂಬಂಧಪಟ್ಟಂತವರಿಗೆ ವಿಚಾರ ಮಾಡುವ ಹೊತ್ನಾಗ 4 ಪ್ರಶ್ನೆಗಳನ್ನ ಕೇಳ್ತಾರ. ಏನು ಒಂದೇ ಪ್ರಶ್ನೆ ಕೇಳ್ತಾರ ಅಂದ್ರೆ, ಡೂ ದ ಪ್ಯಾಟರ್ನ್ ಕಮ್ ಔಟ್ ಆಫ್ ದ ಫೈರ್ ಬ್ರ್ಯಾಂಡ್? ಅವು ಏನು ಬರ್ತಾವಲ್ಲ ಆಭಾಸಗಳು, ಅವು ಕೊಳ್ಳಿಗಳಿಂದ ಬರಾಕತ್ತಾವೇನು? ಒಂದೇದು. ಎರಡನೇದು, ಡೂ ದ ಪ್ಯಾಟರ್ನ್ಸ್ ಕಮ್ ಫ್ರಮ್ ಔಟ್ಸೈಡ್ ದ ಫೈರ್ ಬ್ರ್ಯಾಂಡ್? ಅಥವಾ ಅವು ಕೊಳ್ಳಿ ಬಿಟ್ಟು ಬೇರೆ ಕಡೆಯಿಂದ ಬರಾಕತ್ತಾವ ಅಂತೀರೇನು? 2 ಪ್ರಶ್ನೆ ಕೇಳ್ಬೇಕಂತ. ಅವು ಆಭಾಸಗಳು ಕೊಳ್ಳಿಯಿಂದ ಬರಾಕತ್ತಾವೋ
ಏನು ಕೊಳ್ಳಿ ಬಿಟ್ಟು ಬೇರೆ ಕಡೆಯಿಂದ ಎಲ್ಲಿಂದನೂ ಬರಾಕತ್ತಾವ ಅಂತ ಕೇಳ್ಬೇಕು. The normal wrong answer will be that patterns come out of firebrand. ಬಹಳ ಮಂದಿ ಏನ್ ಹೇಳ್ತಾರಂದ್ರೆ ಹೊರಗಿಂದ ಬರಾಕತ್ತಿಲ್ರಿ, ಅವು ಪ್ಯಾಟರ್ನ್ಸ್ ಏನದಾವಲ್ಲ ಅವು ಕೊಳ್ಳಿಯಿಂದ ಆಭಾಸಗಳು ಏನ್ ಬರಾಕತ್ತಾವ ಕೊಳ್ಳಿಯಿಂದನ ಬರಾಕತ್ತಾವು ಅಂತ ಬಹಳ ಮಂದಿ ಹೇಳ್ತಾರ. Patterns do not come out of the firebrand. The normal wrong answer will be that patterns come out of firebrand. Patterns do not come out of the firebrand because the patterns do not come at all because they are not things or substances. ಇಲ್ಲಿ ಏನ್ ಹೇಳ್ಬೇಕಾಗಿದೆ ಅಂದ್ರೆ ಅವೇನ್ ತೋರಾಗತ್ತಾವ ಆಭಾಸಗಳು ಅವು ವಸ್ತುನ ಅಲ್ಲ, ಅವು ಅವಸ್ತು ಅದಾವೆ. ಅಲ್ಲಿ ವಸ್ತು ಅನ್ನೋದು ಇಲ್ಲೇ ಇಲ್ಲ. ಇವೆಲ್ಲ ಅವಸ್ತುಗಳು ಸುಮ್ಮನೆ ತೋರಿಕೆಯಿಂದ ತೋರಾಗತ್ತಾವೆ. They only appear as a solid substance and the solidity belongs to the firebrand alone. ಅದರಲ್ಲಿ ಏನಗ್ಗ ಒಂದು ಪದಾರ್ಥ ಏನ್ರ ಐತೇನ್ರಿ ಆ ಆಭಾಸಗಳಲ್ಲಿ? ಇಲ್ಲ, ಆ ಆಭಾಸದಲ್ಲಿ ಇಲ್ಲ. ಮತ್ತೆ ಗಟ್ಟಿ ಪದಾರ್ಥ ಅನ್ನೋದು ಎಲ್ಲೈತಿ ಅಂದ್ರ ಆ ಕೊಳ್ಳಿಯೊಳಗ ಅದ. ಅದು ವಸ್ತು ಅನ್ನೋದು ಕೊಳ್ಳಿ ಅದ. ಅದು ಅವು ಏನು ತೋರಾಗತ್ತಾವಲ್ಲ ಆಭಾಸಗಳದಾವು, ಅವು ಇಲ್ಲ, ಇಲ್ಲದೆ ತೋರಾಗತ್ತಾವು. ಕಿಡಿ ಆಭಾಸ ಅಂತಾರ, ಕಿಡಿಗೆ ಆಭಾಸ ಅಂತಾರ. ಅಲ್ಲಿ ಏನದ ಕೊಳ್ಳಿ ಬಂದ ಅದ, ಆಭಾಸಗಳು ಇಲ್ಲೇ ಇಲ್ಲ ಅಂತಾರ. ದೇ ಓನ್ಲಿ ಅಪಿಯರ್ ಆಸ್ ಸಾಲಿಡ್ ಸಬ್ಸ್ಟೆನ್ಸಸ್. ಕಣ್ಣಿಗೆ ಕಾಣ್ತಾವ, ಅದಾವ ಏನು ಅನ್ನುವಂಗ ಕಾಣ್ತಾವ, ಇಲ್ಲ. ಅಂಡ್ ಸಾಲಿಡ್ಲಿ ಬಿಲಾಂಗ್ ಟು ದ ಫೈರ್ ಬ್ರ್ಯಾಂಡ್ ಅಲೋನ್. ಅಲ್ಲಿ ಏನ್ ಕಾಣಾಗತ್ತಾವಲ್ಲ ಕಿಡಿ, ಅದು ಆ ಕೊಳ್ಳಿಗೆ ಸಂಬಂಧಪಟ್ಟ ಹೊರತು ಕೊಳ್ಳಿ ಬಿಟ್ಟು ಬೇರೆ ಅದಕ್ಕೂ ಸಂಬಂಧಪಟ್ಟಿಲ್ಲ. ಪ್ಯಾಟರ್ನ್ಸ್ ಡು ನಾಟ್ ಕಮ್ ಔಟ್ ಆಫ್ ದಿ ಫೈರ್ ಬ್ರ್ಯಾಂಡ್. ಅವು ಏನು ಫೈರ್ ಇವದಾವಲ್ಲ ಆಭಾಸಗಳು ಏನ್ ಬರಾಗತ್ತಾವ ಕಿಡಿಗಳು, ಅವು ಎದರಿಂದ ಬರಾಗತ್ತಿಲ್ಲ ಅಂತಂದ್ರೆ ಫೈರ್ ಬ್ರ್ಯಾಂಡ್ ಇಂದ. ಪ್ಯಾಟರ್ನ್ಸ್ ಡು ನಾಟ್ ಕಮ್ ಔಟ್ ಆಫ್ ದಿ ಫೈರ್ ಬ್ರ್ಯಾಂಡ್ ನಾರ್ ದೇ ಕಮ್ ಔಟ್ ಆಫ್ ಔಟ್ಸೈಡ್ ದ ಫೈರ್ ಬ್ರ್ಯಾಂಡ್. ಅಂದ್ರ ಕೊಳ್ಳಿ ಒಳಗಿಂದನೂ ಬರಾಗತ್ತಿಲ್ಲ, ಕೊಳ್ಳಿ ಹೊರಗೆ ಎಲ್ಲಿಂದನೂ ಬರಾಗತ್ತಿಲ್ಲ. ಸಮುದ್ರ ಅಲೆಗಳು ಅಂತ ಅನ್ಬೋದ್ರಿ ಜರ. ಅವು ಅವಸ್ತುಗಳು ಅದಾವ, ಇಷ್ಟ ಹೇಳ್ಬೇಕ್ರಿ, ಅವಸ್ತುಗಳು ಅದಾವ, ವಸ್ತು ಅನ್ನೋದಿಲ್ಲ ಅಲ್ಲಿ. ಅಲ್ಲ, ಸಮುದ್ರ ಮತ್ತೆ ಅಲೆಗಳು ಅಂತ ಹೇಳ್ಬೋದ್ರಲ್ರಿ ಜರ. ಸಮುದ್ರ ಅಲೆ ತಗೊಂಡ್ರಿ, ಸಮುದ್ರ ಅಲೆ ತಗೊಂಡ್ರೆ ಬಹಳ ಆಗಲಾಗ್ತದೆ. ಅದನ್ನ ಹೇಳ್ಕೊಂಡ್ ಬಂದಾರ ಇಲ್ಲಿ ಒಂದು ಏನೋ ಬೇರೆ ಉದಾಹರಣೆ ಹೇಳ್ಯಾರ ಇವ್ರು. ಆಕ್ಚುಲಿ ಸಮುದ್ರ ಮತ್ತು ಅಲೆಗಳ ಉದಾಹರಣೆ ಬಹಳ ಚಂದ ಬಂತದ. ನೋಡೋಣ ಅವ್ರದ್ದು ಏನ್ ಉದ್ದೇಶ ಐತಿ. ನಮಗೂ ಅದ ಇನ್ನ ಯಾಕೋ ಅಷ್ಟೊಂದು ಬಹಳ ದಿನ ಆತ ಓದಿಲ್ಲ. ಈಗ ಓದ್ಕೊಂತ ಹೋದಂಗೆ ಗೊತ್ತಾದ್ರೆ ಹೇಳ್ತೀನಿ, ಇಲ್ಲ ಅಂದ್ರೆ ಅವ್ರು ಯಾಕೆ ಕೊಟ್ಟಾರ ನಾನು ನೋಡೋಣ, ಕೇಳೋಣ ಅಂತ ಬೇಕಾ. ಅದ ಫೈರ್ ಬ್ರ್ಯಾಂಡ್ ಎಕ್ಸಾಂಪಲ್ ಯಾಕೆ ಕೊಟ್ಟಾರ, ಇದಕ್ಕೆ ಹೆಸರು ಅದ ಇಟ್ಟಾರ, ಏನ್ ಇಂಪಾರ್ಟೆನ್ಸ್ ಅದ ಅನ್ನೋದು ಅದು ನನಗೆ ಇನ್ನೂ ಅರ್ಥ ಆಗ್ಬಾರ್ದು. ಹಂಗ ವಿಚಾರ ಮಾಡಾಕತ್ತೇನೆ ನಾನು. ಯಾಕಂದ್ರೆ ನಮಗಂತೂ ಇದಾಗಿ ಬಹಳ ದಿನ ಆಯ್ತು, ಹೇಳಿದ್ಲ. ಯಾವಾಗ ಹೇಳೋ ಮುಂದೆ ನಾವು ಲಕ್ಷ ಕೊಟ್ಟೇವೋ ಅಥವಾ ಆಬ್ಸೆಂಟ್ ಇದ್ವಿ, ಅವಾಗ ನೌಕರಿ ಬೇರೆ ಇತ್ತು. ಅವ್ರು ಹೇಳಿದಾಗ ನಾವ್ ಇದ್ವಿ ಎಲ್ಲೋ ನಮಗೂ ಗೊತ್ತಿಲ್ಲ. ಈಗ ಏನು ಬೆನ್ನ ಹತ್ತಿ ಒಂದ್ ಕಡೆಯಿಂದ ಓದಾಗತ್ತೇವಲ್ಲ, ಈಗ ಅರ್ಥ ಆಗ್ಬೇಕು. ಏನೋ ಅರ್ಥ ಆದ್ರೆ ನೋಡೋಣ, ಹಂಗ ಅರ್ಥ ಆದ್ರೆ ಹೇಳೋಣಂತ. ನೀವ್ ಹೇಳಿದಂಗ ಸಮುದ್ರ ಮತ್ತು ಈ ತರಂಗ, ಸಮುದ್ರದಲ್ಲಿ ಅಲೆಗಳಿಗೆ ಉದಾಹರಣೆ ತಗೊಂಡ್ರೆ, ಆ ಅಲೆಗಳನ್ನ ನೀವು ಏನದ ನೋಡಿದ್ರೆ ಅದು ನೀರ ಅನ್ನುವಂಥದ್ದು ಹೆಂಗ್ ಹೊಂತದ, ಹಂಗ ಇಲ್ಲಿ ಅಷ್ಟೊಂದು ಸಮಂಜಸ ಅನ್ಸೋದಿಲ್ಲ, ನನಗೂ ಅನ್ಸಾಕತ್ತದ. ನೋಡೋಣ, ಇದು ಓದ್ಕೊಂತ ಹೋದಂಗ ಗೊತ್ತಾಯ್ತು, ಹೇಳೋನು. ಇಲ್ಲ ಅಂತಂದ್ರೆ ಕೇಳೋಣ ಅಂತ. ಮತ್ತೆ ಯಾಕೆ ಕೊಟ್ಟಿದ್ದಾರೆ, ಇದ್ರ ಒಳಗಿನ ಅಂತರಾರ್ಥ ಏನದ, ಇದನ್ನ ಯಾಕೆ ತಗೊಂಡಾರ ಉದಾಹರಣೆ. ಮತ್ತೆ ಅದಕ್ಕೆ ಪ್ರಕರಣಕ್ಕೆ ಹೆಸರು ಇದೇ ಇಟ್ಟಾರ, ಅಲಾತ ಶಾಂತಿ ಪ್ರಕರಣ ಅಂತ ಇಟ್ಟಾರ. ಅಲಾತ ಅಂದ್ರೆ ಕೊಳ್ಳಿ. ನೋಡೋಣ. ಪ್ಯಾಟರ್ನ್ ಡು ನಾಟ್ ಕಮ್ ಔಟ್ ಆಫ್ ದ ಫೈರ್ ಬ್ರ್ಯಾಂಡ್ ನಾರ್ ದೇ ಡು ಕಮ್ ಫ್ರಾಮ್ ದ ಔಟ್ಸೈಡ್ ದ ಫೈರ್ ಬ್ರ್ಯಾಂಡ್. ಆ ಕಿಡಿಗಳು ಫೈರ್ ಬ್ರ್ಯಾಂಡ್ ಇಂದೂ ಬರಾಗತ್ತಿಲ್ಲ, ಅಂದ್ರೆ ಕೊಳ್ಳಿಯಿಂದನೂ ಬರಾಗತ್ತಿಲ್ಲ, ಕೊಳ್ಳಿ ಬಿಟ್ಟು ಹೊರಗಿಂದೂ ಬರಾಗತ್ತಿಲ್ಲ. The fact that patterns cannot exist separate from the fire brand. ಆ ಕೊಳ್ಳಿ ಬಿಟ್ಟ ಅವಕ್ಕ ಬೇರೆ ಅಸ್ತಿತ್ವನೇ ಇಲ್ಲ ಅಂತಾರ. ಕೊಳ್ಳಿ ಒಳಗ ಅದಾವು, ಕೊಳ್ಳಿ ಎಲ್ಲಿಂದ ಬರಾಗತ್ತಿಲ್ಲ ಅಂತಾರ. ಕೊಳ್ಳಿ ಒಳಗ ಅದಾವು, ಎಲ್ಲಿಂದನೂ ಬರಾಗತ್ತಿಲ್ಲ, ಎಲ್ಲಿಂದ ಹೋಗಾಗತ್ತಿಲ್ಲ ಅಂತಾರ. Exist separate from the fire brand shows that they are not distinct substances. ಅವು ಬೇರೆ ಕೊಳ್ಳಿ ಬಿಟ್ಟ ಬೇರೆ ಅಸ್ತಿತ್ವ ಇಲ್ಲ ಅವಕ್ಕ. ಆ ಇರುವಿಕೆ ಅನ್ನೋದು ಕೊಳ್ಳಿ ಇರುವಿಕೆ ಮ್ಯಾಗ ಆ ಕಿಡಿ ತೋರಾಗತ್ತದ. ಬಟ್ ಓನ್ಲಿ ಅಪಿಯರೆನ್ಸಸ್, ಅದ ಅವ್ರು ಹೇಳೋ ಉದ್ದೇಶ ಅದ ಅನಿಸ್ತದ. ಅವು ಕೇವಲ ಇರುವಿಕೆ ಅದಾವ, ಆ ಇರಲ್ಲ ಕೇವಲ ತೋರ್ತಾ ಇದ್ದಾವ, ಇರುವಿಕೆ ಮಾತ್ರ ಕೊಳ್ಳಿ ಇರುವಿಕೆ ಮ್ಯಾಗ ತೋರಾಗತ್ತಾವ ಕಿಡಿಗಳು ಅನ್ನುವಂತ ಮಾತನ್ನ ಹೇಳಾಗತ್ತಾರ. ದ ಆನ್ಸರ್ ಟು ದ ಟೂ ಕ್ವಶನ್ಸ್ ಇಸ್ ದಟ್ ದ ಪ್ಯಾಟರ್ನ್ಸ್ ಡು ನಾಟ್ ಒರಿಜಿನೇಟ್ ಅಟ್ ಆಲ್. ಅಲ್ಲಿ ಅರ್ಥ ಏನಪ್ಪಾ, ಎರಡು ಪ್ರಶ್ನೆಗೆ ಉತ್ತರ ಏನ್ ಕೊಡ್ಬೇಕು ಅಂದ್ರೆ,
ಒಟ್ಟ ಕಿಡಿ ಹುಟ್ಟೇ ಇಲ್ರಿ ಅನ್ಬೇಕಂತ. ಅದ್ ಏನ್ ತೋರಾಗತ್ತಾವ ಅದು ಕೊಳ್ಳಿನ ತೋರಾಗತ್ತದ, ಹಂಗ ಕಿಡಿಯಾಗಿ ತೋರಾಗತ್ತದ ಅಂತಾರ ಅವ್ರು. ಕೊಳ್ಳಿನ ಕಿಡಿಯಾಗಿ ತೋರಾಗತ್ತದ, ಕಿಡಿ ಉತ್ಪತ್ತಿನ ಆಗಿಲ್ಲ. ಆ ಸ್ಪಾರ್ಕ್ ಉತ್ಪತ್ತಿನ ಆಗಿಲ್ಲ, ಅವು ಅಲ್ಲೇ ಕೊಳ್ಳಿನ ಹಂಗ ಕಾಣಾಗತ್ತದ ಅಂತಾರ. ನಮಗೂ ಅದು ಹೌದು ಅನ್ಸಕತ್ತೈತಿ. ನೋಡು ನಿಂದ್ರಿ, ಅಲ್ಲಿಂದ 3 ಮತ್ತು 4ನೇ ಪ್ರಶ್ನೆಗಳು 2 ಪ್ರಶ್ನೆ ಕೇಳಿದ್ರು, ಇನ್ನು 4 ಪ್ರಶ್ನೆ ಯಾರು 4 ಪ್ರಶ್ನೆ ಇನ್ನು 2 ಪ್ರಶ್ನೆ ಕೇಳ್ತಾರ. 3 ಮತ್ತು 4 ಏನಂದ್ರೆ, when the fire brand comes to rest, ಈಗ ತಿರುಗಿಸ್ತಾ ಇರುವಂತಹದ್ದು ಆ ಕೊಳ್ಳಿನ ನೀವು ಸಡನ್ ಆಗಿ ನಿಲ್ಲಿಸ್ಬಿಡ್ರಿ. ರೆಸ್ಟ್. ವೇರ್ ಡು ದ ಪ್ಯಾಟರ್ನ್ಸ್ ಗೋ? ಅವಾಗ ಅವು ಏನ್ ಕಾಣಾಗತ್ತಾವಲ್ಲ ಕಿಡಿಗಳ ಆಕಾರ, ಅವು ಎಲ್ಲಿ ಹೋದ್ವು? ಆಕಾರ ಎಲ್ಲಿ ಹೋದ್ವು? ದುಂಡಗ ತಿರ್ಸಕತ್ತಿರ ದುಂಡಗ ಕಾಣಾಗತ್ತೈತಲ್ಲ, ಅವು ಆಕಾರ ಎಲ್ಲಿ ಹೋದ್ವು? ಡು ದೇ ಗೋ ಔಟ್ಸೈಡ್ ದಿ ಫೈರ್ ಬ್ರ್ಯಾಂಡ್ ಆರ್ ಇನ್ಸೈಡ್ ದ ಫೈರ್ ಬ್ರ್ಯಾಂಡ್? ಅವು ಆ ಕೊಳ್ಳಿ ಒಳಗೆ ಹೋದ್ವೋ ಏನೋ ಕೊಳ್ಳಿ ಬಿಟ್ಟು ಹೊರಗೆ ಎಲ್ರಿ ಹೋದ್ವೋ? ನೀವು ತಿರುಗಿಸೋದು ಬಂದ್ ಮಾಡಿದ್ಮ್ಯಾಗ ಎಲ್ಲಿ ಹೋದ್ವು? ವಿಚಾರ ಮಾಡಿ. ದ ಆನ್ಸರ್ ಕೊಳ್ಳಿ ಒಳಗ ಹೋಗಿಲ್ರಿ, ಕೊಳ್ಳಿ ಹೊರಗ ಹೋಗಿಲ್ರಿ. ಅವ್ ಇಲ್ಲ ಅಂತ ಅದಕ್ಕೆ ಅವ್ರಿಲ್ಲ ಅನ್ನಕ್ಕೆ ಇದನ್ನ ಹೇಳಾಕತ್ತಾರ. ಅವು ಇಲ್ಲ ಹಂಗ ತೋರ್ತದ, ಅದಿಲ್ಲ ಇಲ್ಲ ಹಂಗ ತೋರ್ತ. ಈಗ ಬಂಗಾರ ಹೋಗಿ ಆವರಣ ಆದಾಗ ಅದು ಏನಾಗೈತಿ ಹೇಳ್ರಿ? ಆಭರಣ ತೋರ್ತದ್ರಿ. ಅಲ್ಲ, ಆವರಣ ಮತ್ತೆ ಮೊದಲು ಬಂಗಾರ ಗಟ್ಟಿ ರೂಪ ತೋರ್ತಿತ್ತು. ಈಗ ಏನಾಗ ಈಗ ಆ ಗಟ್ಟಿ ಬಂಗಾರ ಹೋಗಿ ಯಾವ್ದೋ ಒಂದು ಆಕಾರ ತೋರಾಗತ್ತ ಅಷ್ಟೇ. ಹೌದು. ಮತ್ ಬಂಗಾರ ಹೆಂಗೈತಿ ಹಂಗೈತಿ. ಮತ್ತ ಅದಕ್ಕೆ ಆಭರಣ ಅಂತ ಯಾಕಂತೀರಿ, ಅದಕ್ಕೆ ಬಂಗಾರ ಅಂತ ಯಾಕಂತೀರಿ? ಹೆಸರು ಯಾಕೆ ಬೇರೆ ಕೊಟ್ಟಿವಿ? ಇದು ಯಾವಾಗಿದ್ರು ಬಂಗಾರ ತೋರುವಾಗನು ಬಂಗಾರ ಇರ್ತದ್ರಿ, ಆಭರಣ ತೋರುವ ಬಂಗಾರ ಐತಿ ಅಂದ್ರು ಸೈತ್ರಿ ಆಕಾರ ಆಗಿ ತೋರಾಕತ್ತದ್ರಿ. ಯಾವತ್ತು ಆಕಾರ ಕಡೆ ಲಕ್ಷ ಹೋದಾಗ ನಮಗ ಏನಾಗ್ತದ, ಮಾಯಾ ಕಡೆ ಲಕ್ಷ ಹೋದಾಗ ಅದು ಬೇರೆ ಐತಿ ಅನಸ್ತದ. ಹೌದು. ಅದ್ರಾಗ ಬಂಗಾರ ಕಡೆ ಲಕ್ಷ ಇಟ್ಕೊಂಡ್ ನೋಡ್ರಿ, ಪತ್ತಾರಾವ್ ನೋಡ್ತಾನ ನೋಡ್ರಿ. ಪತ್ತಾರಾವ್ ಏನ್ ನೋಡ್ತಾನ? ಬಂಗಾರ ನೋಡ್ತಾನ, ಬಂಗಾರ ನೋಡ್ತಾನವ. ಈಗ ಅದಕ್ಕೆ ಒಂದು ಉದಾಹರಣೆ ಹೇಳ್ತಾರ, ನಮ್ಮ ಅಪ್ಪವ್ರು ಹೇಳಿದ್ ನೆನಪಾಗ್ತದ ನಮ್ಗ. ಒಬ್ಬ ಹೆಣ್ಮಗಳು ತವ್ರ ಮನೆಯಿಂದ ಬಂಗಾರ ತಗೊಂಬಂದಿದ್ದು, ಏನೋ ಅನಾನುಕೂಲ ಪರಿಸ್ಥಿತಿ, ಗಂಡನ ಮನ್ಯಾಗ ಬಂಗಾರ ಕೊಡೋ ಪ್ರಸಂಗ ಬಂತು. ಮನ್ಯಾಗ ಗಂಡಂದ್ ಒಂದ್ ಉಂಗ್ರ ಇತ್ತು, ಅದು ಒಂದ್ ತೊಳಿದು, ಈಗಿದೊಂದು ತವ್ರ ಮನೆಯವ್ರು ಮಾಡಿಸ್ಬಿಟ್ಟಿದ್ದು, ಅದು ಒಂದ್ ತೊಳಿ ಉಂಗ್ರ ಇತ್ತು. 2 ಕೂಡ ಅವನ ಹಾಕಿ ಈಗ ನಮ್ ಕಷ್ಟ ಕಾಲಕ್ಕೆ ಮತ್ ಮುಂದ್ ತಗೋಣ ಅಂತ ತಿಳ್ಕೊಂಡು ಮಾರಾಕ್ ಹೋದ್ರು. ಅವ ಅದಕ್ಕೂ ಒಂದ್ ತೊಲಿ ಐತಿ, ಇದಕ್ಕೂ ಒಂದ್ ತೊಲಿ ಐತಿ, 2 ಅಷ್ಟ ಕೊಡ್ತೀನಿ ರೊಕ್ಕ ಅಂದವ ಪತ್ತಾರವ. ಎಲ್ಲಾ ತೆಗೆದು ಎಲ್ಲಾ ಕಾಯಿಸಿ ನೋಡಿದ್ಮ್ಯಾಗ ಅದು ಒಂದ್ ತೊಲಿ ಇದು ಒಂದ್ ತೊಲಿ ಆತು, 1 ತೊಲಿ ರೊಕ್ಕ ಕೊಡ್ತೇನಿ ಅಂದಂತ. ಇವತ್ತಿನ ರೇಟ್ ಎಷ್ಟದ ಅಷ್ಟು ಕೊಡ್ತೀನಿ ಅಂದಂತ. ಈಗ ಏನಂದಂತ, ಇಲ್ಲ ಅಯ್ಯಪ್ಪ ಅದು ನಮ್ಮ ತವ್ರ ಮನೆಯವ್ರು ಕೊಟ್ಟಿದ್ದು, ಅದು ಕಿಮ್ಮತ್ ಜಾಸ್ತಿ ಮಾಡಿಕೊಡು ಅಂದಂತ. 20 ರೂಪಾಯಿ ಜಾಸ್ತಿ ಮಾಡಿಕೊಡು ಅದಕ್ಕ ಅಂದಂತ. ಯಾಕಂದ್ರ ಅದ ನಮ್ಮ ತವ್ರ ಮನೆಯವ್ರ ಬಂಗಾರ. ಅವ ಅದನ್ನ ನೋಡ್ತಾನ, ತವ್ರ ಮನೆ ಕೊಟ್ಟಿದ್ದು ಬಂಗಾರ, ಇದು ಗಂಡ ಮನೆ ಬಂಗಾರ ನೋಡ್ತಾನೆ, ಏನ ಬಂಗಾರದಾಗ ತೂಕ ನೋಡ್ತಾನ ಅವ. ಬರೀ ಬಂಗಾರ ನೋಡ್ತಾನ. ಈಕಿ ತವ್ರ ಮನಿ ಬಂಗಾರ ಹೆಚ್ಚಿಗೆ ಕೊಡು, 20 ರೂಪಾಯಿ ಹಾಕಿ ಅಂತ ಹೆಚ್ಚಿಗೆ. ಈಕಿಗೆ ಹೆಚ್ಚು ಕಮ್ಮಿ ಆಗೈತಿ, ತವ್ರ ಮನಿ ಬಂಗಾರ ಹೆಚ್ಚಿಗೆ, ಅದಕ್ಕೆ ಕಿಮ್ಮತ್ ಹೆಚ್ಚಿಗೆ. ಗಂಡ ಮನಿ ಪಗಾರ ಸ್ವಲ್ಪ ಬಂಗಾರ, ಅದಕ್ಕೆ ಕಿಮ್ಮತ್ ಕಡಿಮೆ ಅಂತ ಈಕಿ ಭಾವನಾದಾಗ ಐತ. ಪ್ರೀತಿ ಹೆಚ್ಚಾಯ್ತು, ಹಂಗಾಗೈತ್ರಿ ಅದು. ಆದ್ದರಿಂದ ಪತ್ತಾರಾಮ ಯಾವ ದೃಷ್ಟಿ ಇಟ್ಕೊಂಡು ನೋಡ್ಯಾನ, ಆ ದೃಷ್ಟಿ ಇಟ್ಕೊಂಡು ಜಗತ್ತಿನ ಪತ್ತಾರಾಮ ಬಂಗಾರ ಬಲ್ಲವ. ಜಗತ್ತಿನ ಬಲ್ಲವ್ರು ಯಾರ್ರಿ? ಜ್ಞಾನಿಗಳು. ಅವ್ರ ಪ್ರಕಾರ ನೀವು ವಿಚಾರ ಮಾಡಿ ನೋಡು, ಜಗತ್ತನ್ನೋದಿಲ್ಲ ಇಲ್ಲ. ದ ನಾರ್ಮಲ್ ಆನ್ಸರ್ ಇಸ್ ದ್ಯಾಟ್ ಪ್ಯಾಟರ್ನ್ ಗೋ ಇನ್ಸೈಡ್ ದ ಫೈರ್ ಬ್ರ್ಯಾಂಡ್. ಕೇಳಿದ್ರೆ ಏನಂತಾನವ, ಆ ಕಿಡಿಗಳು ಎಲ್ಲಿ ಬಂದಿದ್ದು ಅಲ್ಲಿಂದ ಹೋದು, ಆ ಕೊಳ್ಳೆಗಿಂದ ಬಂದಿದ್ದು ಕೊಳ್ಳಿ ಒಳಗ ಹೋದ್ವು ಅಂತಾನವ. Gaudapada says that patterns neither go inside the firebrand nor they go outside the firebrand. ಗೌಡಪಾದ್ರ ಏನಂತಾರಂದ್ರೆ, ಆ ಏನ್ ಕಿಡಿಗಳು ಬಂದ್ವಲ್ಲ ಅವು ಕೊಳ್ಳಿ ಒಳಗೂ ಹೋಗ್ಲಿಲ್ಲ, ಕೊಳ್ಳಿಯಿಂದ ಹೊರಗೂ ಎಲ್ಲೂ ಹೋಗ್ಲಿಲ್ಲ. ಯಾಕ ಅವು ಇಲ್ಲ ಯಾವಾಗ್ಲೂ ತೋರುವತ್ನಾಗೂ ಇಲ್ಲ. ಅವು ತೋರುವತ್ನಾಗೂ ಇಲ್ಲ ಅಂದಿದ್ದಕ್ಕ ಇಲ್ಲ ಅನ್ನಕತ್ತೀವಿ ನಾವು. ತೋರ್ತಾವ, ತೋರೋಕ್ಕಿಂತ ಮೊದಲು ಇಲ್ಲ. ಅವು ನೀನು ಕೊಳ್ಳಿ ತಿರುಗಿಸೋದಕ್ಕಿಂತ ಮೊದಲು ಇಲ್ಲ. ಕಿಡಿ ಕೊಳ್ಳಿ ತಿರುಗಿಸೋದು ನಿಂತ ಮ್ಯಾಗೂ ಅವು ಇಲ್ಲ, ಕಿಡಿಗಳು ಇಲ್ಲ. ಆ ತಿರುಗಿಸುವತ್ನಾಗ ಏನು ಕಂಡವಲ್ಲ ಅವಾಗ ತೋರಾಗತ್ತಾವ, ಅವಾಗೂ ಇಲ್ಲ. ಅವಾಗ ತೋರ್ತಾವ, ಅವಾಗೂ ಇಲ್ಲ ತಮ್ಮ. ಗೌಡಪಾದ says that the pattern neither go inside the firebrand nor they go outside the firebrand because they are not present at all as a substance, but they are only appearances. ಅವು ವಸ್ತುಗಳಿಲ್ಲ, ಕೇವಲ ಹುಸಿ ತೋರಿಕೆಗಳು.
ಅಲ್ಲಿ ವಸ್ತು ಇದ್ದು ತೋರಾಗತ್ತಿಲ್ಲ, ವಸ್ತು ಇಲ್ಲದನ ಸುಮ್ಮನೆ ತೋರಿಕೆ ನಡೆದದ. ಹೆಂಗಂದ್ರ ಹಗ್ಗದಲ್ಲಿ ಹಾವಿನಂತೆ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯಂತೆ, ಆ ನಂತರ ಬಂಜರು ಭೂಮಿಯಲ್ಲಿ ಮೃಗಜಲದಂತೆ ತೋರಾಗತ್ತದ. ಇಲ್ಲ ಅಲ್ಲಿ ಇದ್ಕೊಂಡು ತೋರಾಗತ್ತಿಲ್ಲ, ಇಲ್ಲದ ತೋರಾಗತ್ತಾವಪ್ಪ. ದೇ ಓನ್ಲಿ ಅಪಿಯರ್ ಅಂಡ್ ಡಿಸ್ಅಪಿಯರ್. ಅವು ಕಾಣ್ತಾವ ಮತ್ತೆ ಅಡಗ್ತಾವ, ಕಾಣ್ತಾವ ಅಡಗ್ತಾವ. ದೇರ್ ಈಸ್ ನೋ ಸಚ್ ಸಬ್ಸ್ಟೆನ್ಸ್ ಕಾಲ್ಡ್ ಪ್ಯಾಟರ್ನ್. ಆ ಕಿಡಿಗಳನ್ನುವಂತ ವಸ್ತುಗಳು ಯಾವೂ ಇಲ್ಲ. ದೇರ್ ಇಸ್ ನೋ ಡ್ಯುಯಾಲಿಟಿ, ದೇರ್ ಇಸ್ ನೋ ರಿಲೇಶನ್ಶಿಪ್. ಅಲ್ಲಿ ದ್ವೈತ ಅನ್ನೋದು ಇಲ್ಲ, ತೋರಾಗತ್ತದ, ದ್ವೈತ ಇಲ್ಲ. ಅಲ್ಲಿ ಸಂಬಂಧ ಐತೇನೋ ಅನಿಸ್ತದ, ಸಂಬಂಧನೂ ಇಲ್ಲ. ಅಲ್ಲಿ ಕಾರ್ಯಕಾರಣ ಭಾವ ಸಂಬಂಧನೂ ಇಲ್ಲ. ದೇ ಕ್ಯಾನಾಟ್ ಎಕ್ಸಿಸ್ಟ್ ಬಿಕಾಸ್ ಬಿಟ್ವೀನ್ ದ ಫೈರ್ ಬ್ರ್ಯಾಂಡ್ ಅಂಡ್ ದ ಪ್ಯಾಟರ್ನ್. ಆ ಪ್ಯಾಟರ್ನ್ ಮತ್ತು ಆ ಕೊಳ್ಳಿ ನಡಕ್ಕೆ ಯಾವ ಸಂಬಂಧನೂ ಇಲ್ಲ. ಇನ್ ದ ಸೇಮ್ ವೇ ಗೌಡಪಾದ ಸೇಸ್ ದ್ಯಾಟ್ ಒನ್ ಶುಡ್ ನೆವರ್, ಯಾವಾಗಲೂ ನೆವರ್, ಯಾವಾಗಲೂ ಯಾರು ಸೇ ದ್ಯಾಟ್ ಬ್ರಹ್ಮನ್ ಅಂಡ್ ದ ವರ್ಲ್ಡ್, ಜಗತ್ತು ಮತ್ತು ಪರಮಾತ್ಮ ಅಂತ ಎರಡು ಅನ್ಬ್ಯಾಡ್ರಿ ಅಂತಾರ. ಎರಡು ಅಂದ್ರೆ ಸಂಬಂಧ ಚಾಲು ಆಗ್ತದೆ. ಎರಡು ಇಲ್ಲ. ಜಗತ್ತಂದ್ರ ಬ್ರಹ್ಮ, ಬ್ರಹ್ಮ ಅಂದ್ರ ಜಗತ್ತ, ಬ್ರಹ್ಮ ಅಂದ್ರ ಜಗತ್ತ. ಯಾಕಂದ್ರೆ ನಾಮರೂಪ ತೆಗೀರಿ ಅದು ಬ್ರಹ್ಮ ಆಗ್ತದೆ, ಬ್ರಹ್ಮಕ್ಕೆ ನಾಮರೂಪ ಸೇರಿಸ್ರಿ ಅದ ಜಗತ್ತ ಆಗ್ತದೆ. Only in a preliminary stage of teaching, a division is created between God and the world having cause and effect relationship. ಯಾರು ಈ ಶಾಸ್ತ್ರಕ್ಕ ಇನ್ನ ಹೊಸದಾಗಿ ಅಭ್ಯಾಸ ಮಾಡಕ್ ಬಂದಿರ್ತಾರಲ್ಲ, ಅವರು ಜಗತ್ ಅನ್ನೋದು ಒಂದು ಬ್ಯಾರೆ ಐತಿ, ದೇವರನ್ನ ಒಬ್ಬ ಬ್ಯಾರೆ ಅದಾನ ಅಂತ ತಿಳ್ಕೊಂಡು ಮೊದಲು ಕಲ್ಪನಾ ಮಾಡ್ಕೊಂಡು ಭ್ರಮದೊಳಗೆ ಬಂದಿರ್ತಾರ. ಅವರಿಗೆ ನಾವು ಅವ್ರ ಭ್ರಮನ ನಾವು ಸತ್ಯ ಅಂತ ಒಪ್ಕೊಂಡು ಅವಾಗ ಹೌದಪ್ಪ ಅಂತ ಹೇಳಿ ಬಂದಿರ್ತೀವಿ. ಈಗ ಅದನ್ನ ಒಪ್ಪುದಿಲ್ಲ, ನಾವು ಅದನ್ನ ಅಲ್ಗಳಿತೀವಿ. ಈಗ ಸಾಕಷ್ಟು 5-6 ಉಪನಿಷತ್ ಅಭ್ಯಾಸ ಆದ್ಮೇಲೆ ಇದು ಹೇಳಿದ ಮಾತು ಏನೋ ತಿಳ್ಕೊಳ್ಳೋ ಸಾಮರ್ಥ್ಯ ಬಂದದ ಅಂತ ತಿಳ್ಕೊಂಡು ಹೇಳಾಕತ್ತೀವಿ ಅಂತಾರ ಅವ್ರು. ಬಿಟ್ವೀನ್ ಗಾಡ್ ಅಂಡ್ ವರ್ಲ್ಡ್ ಹ್ಯಾವಿಂಗ್ ಎ ಕಾಸ್ ಅಂಡ್ ರಿಲೇಶನ್ಶಿಪ್ ಇಲ್ಲ. ದಿಸ್ ಈಸ್ ಅಕ್ಸೆಪ್ಟಬಲ್ ಡ್ಯೂರಿಂಗ್ ಕರ್ಮಯೋಗ, ಉಪಾಸನ ಯೋಗ, ಬಟ್ ಇನ್ ಜ್ಞಾನ ಯೋಗ ನೆವರ್ ಸೇ ಗಾಡ್ ಅಂಡ್ ವರ್ಲ್ಡ್. ಕರ್ಮಯೋಗ ಮಾಡಿಕೊಂಡು ಮಲದೋಷ ನಿವೃತ್ತಿ ಮಾಡ್ಕೋಬೇಕಾಗ್ಯದ, ಉಪಾಸನ ಯೋಗವನ್ನು ಮಾಡಿಕೊಂಡು ಅಂತಗ್ರ ಏಕಾಗ್ರತೆ ಮಾಡ್ಕೋಬೇಕಾದ. ನನ್ನ ಮನುಷ್ಯನಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲಿ 3 ದೋಷಗಳದಾವ. ಒಂದು ಮಲದೋಷ, ಒಂದು ವಿಕ್ಷೇಪ, ಒಂದು ಆವರಣ. ಈ ದೋಷಗಳನ್ನ ಕಳ್ಕೊಂತ ಹೋದಾಗ ಮಲದೋಷ ಹೋತಂದ್ರ ಏನಾಗ್ತದ ಅಂದ್ರ ವಿಷಯಗಳಲ್ಲಿ ಸುಖ ಬುದ್ಧಿ ಹೋಗ್ತದ, ವೈರಾಗ್ಯ ಬರ್ತದ್ರಿ. ಮತ್ತ ವಿಕ್ಷೇಪ ದೋಷ ಹೋತು ಅಂತಂದ್ರ ಹರಿದಾಡುವಂತ ಮನಸ್ಸು ಒಂದ್ ಕಡೆ ನಿಲ್ತದ. ಆ ಎರಡೂ ಸಾಧನೆ ಆಗಿಂದ ಜ್ಞಾನ ಅವನಲ್ಲಿ ನೆಲೆಯಾಗಿ ನಿಲ್ಲಲಿಕ್ಕೆ ಅವಕಾಶ ಆಗ್ತದ. ಇಲ್ಲಾಂದ್ರೆ ವಿದ್ಯೆ ಹೆಂಗಾಗ್ತದ ಅಂದ್ರೆ ಹೇಳಿದ್ದು ತಿಳಿದಂಗ ಆಗ್ತದ, ಸ್ವಲ್ಪ ಹೊತ್ತಿನ ಮ್ಯಾಗ ಜಾರಿ ಹೋಗ್ತದ. ಈ ಕಮಲದ ಎಲಿ ಮ್ಯಾಗ ಒಂದ್ ಹನಿ ನೀರ್ ಬಿದ್ದಿತ್ತಂದ್ರ ಪಳ 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 ಹೊಳಿತಿರ್ತದ. ಒಂದ್ ಸ್ವಲ್ಪ ಗಾಳಿ ಬಿಡ್ತಪ್ಪ ಅಂತಂದ್ರ ಅದು ಹರ್ಕೊಂಡು ಹೋಗ್ಬಿಡ್ತದ, ನಿಲ್ಲುದಿಲ್ಲ ಆ ವಿದ್ಯೆ. ಯಾಕಂದ್ರ ಅವ ಅಧಿಕಾರಿ ಇರುವುದಿಲ್ಲ. ಒಂದ್ ವೇಳೆ ನಿಂತೈತಂದ್ರು ಕೂಡ ಬಹಳ ಕಷ್ಟ ಪಡ್ತಿರ್ತಾನ, ನಮ್ಮ ಅಧಿಕಾರಿ ಇರುವುದಿಲ್ಲ, ಬಹಳ ಕಷ್ಟ ಪಡ್ತಿರ್ತಾನ. ಅಂತೂ ಇಂತೂ ಸಾಧನೆ ಬಹಳ ಮಾಡ್ತಿರ್ತಾರ, ಆದ್ರ ಅವರಲ್ಲಿ ಸತ್ವಗುಣ ಇರಂಗಿಲ್ಲ, ತಮೋಗುಣ, ರಜೋಗುಣ ಓಡಾಡ್ತಿರ್ತಾವ. ಅಂತದ್ರಲ್ಲಿ ಏನಾಗ್ತದ, ಸ್ಪಷ್ಟ ಆತ್ಮಜ್ಞಾನ ಆಗೋದಿಲ್ಲ. ಹೆಂಗ ಕರಡಿ ಮ್ಯಾಗ ಧೂಳು ಬಿದ್ದಾಗ ಅದ್ರಾಗ ನಮ್ಮ ಪ್ರತಿಬಿಂಬ ಸ್ಪಷ್ಟ ಕಾಣ್ತೈತೋ ಅಸ್ಪಷ್ಟ ಕಾಣ್ತೈತ್ರಿ? ಅಸ್ಪಷ್ಟ ಕಾಣ್ತದ್ರಿ. ಹಂಗ ಅವ್ರಿಗೆ ಆತ್ಮಜ್ಞಾನ ಸ್ಪಷ್ಟ ಆಗುದಿಲ್ಲ. ಮಲದೋಷ, ವಿಕ್ಷೇಪ ದೋಷ ಇದ್ವಂದ್ರ ನಮಗ ಆತ್ಮಜ್ಞಾನ ಯಥಾರ್ಥ ಆಗ್ತದ, ಮಸಕ್ 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 ಮಸಕ್. ಆವಾಗಿನ ಕಾಲಕ್ಕೆ ಬೇಕಂದ್ರ ನೀವು ದ್ವೈತವನ್ನ ಒಪ್ಕೊಡ್ರಿ, ಬ್ಯಾಡಲ್ಲಂಗ. ಯಾಕ ಅಲ್ಲೇ ದ್ವೈತ ಬೇಕಾಗ್ತದ. ಅಲ್ಲೇ ನಾನು ಮಾಡಾವ, ನಾನು ಕರ್ತ, ಕರ್ಮಫಲ ಕೊಡಾವ ಈಶ್ವರ, ಈ ಭಾವ ಬೇಕಾಗ್ತದ. ಕರ್ಮಕಾಂಡದಾಗ ದ್ವೈತ ಬೇಕಾಗ್ತದ, ಉಪಾಸನಾ ಕಾಂಡದಾಗ ದ್ವೈತ ಬೇಕಾಗ್ತದ. ಅಲ್ಲೇ ನೀವು ಇಟ್ಕೊಡ್ರಿ ಅದ. ಆದ್ರ ಅವು ಎರಡೂ ಕಳ್ಕೊಂಡ ನಂತರ ನಾವು ಆವರಣ ದೋಷ ಕಳ್ಕೊಳ್ಳೋ ಹತ್ರ ಗುರುವಿನ ಹತ್ರ ಬಂದಾಗ ಆ ಭಾವ ಇಟ್ಕೋಬಾರದು. ಈಗ ಇವನ್ನೆತ್ತಕ್ಕೆ ಹೋಗುತ್ತೇನ ಈ ತೀಡು 1-2 ಬರಿ 2 ಮಗ್ಗಿ ಅನ್ನು ಅಂತಾರ. ಈಗ PUC ಬಂದಂದ್ರ 1-2 ಬರಿ ಈ ಬರಿ ಅಂತಾರೇನ್ರಿ? ಇಲ್ಲ. PUCಗೆ 10 ವರ್ಷ ಕಲ್ತು ಬಂದಾನ ಈಗ ಅವ, ಮತ್ತು 1-2 ಬರೆಯಕ್ ಹೇಳ್ತಾರ. ನಮಗ ಇಲ್ಲ ಈ ಬರೀಪಾ ತೋರಿಸು ವೆರಿ ಗುಡ್ ಅಂತಾರ. ಇಲ್ಲ,
ಅಲ್ಲಿ ಕರ್ಮಕಾಂಡ ಉಪಾಸನ ಕಾಂಡ ಅವಶ್ಯ ಅದ. ಮೊದಲ ಸಾಧನಾ ಅವಸ್ಥೆ ಒಳಗ ಕರ್ಮಕಾಂಡ ಅವಶ್ಯ ಅದ. ಮೊದಲಿನ 2 ಹಂತದಾಗ ಅವಶ್ಯನ ಅದ. ಅಲ್ಲಿ ಬೇಕಾದ್ರೆ ಮಾಡ್ಕೊಡ್ರಿ ನೀವು, ಬ್ಯಾಡ ಅನ್ನಂಗಿಲ್ಲ. ದೇವ್ರು ಅದಾನ, ಜಗತ್ತು ಅದಾನ, ಶರೀರನು ಐತಿ, ಹಿಂಗ್ ಇಟ್ಕೊಡ್ರಿ, ಬ್ಯಾಡ ಅನ್ನಂಗಿಲ್ಲ. ಬಟ್ ಆವರಣ ದೋಷ ಕಳ್ಕೊಳ್ಳುವತ್ತಾಗ ನಾವ್ ಏನ್ ಮಾಡ್ಕೋಬೇಕು, ಅವು 2 ವಸ್ತುಗಳು ಅದಾವ ಅಂತ ತಿಳ್ಕೊಳ್ಳೋದು ಅವಶ್ಯ ಇಲ್ಲ. ದೇ ಆರ್ ನಾಟ್ 2 ಸಪರೇಟ್ ಎಂಟಿಟೀಸ್. ಅವು 2 ಬೇರೆ ಬೇರೆ ವಸ್ತುಗಳಲ್ಲ. ಗಾಡ್ ಅಲೋನ್ ಈಸ್ ಅಪಿಯರಿಂಗ್ ಆಸ್ ವರ್ಲ್ಡ್. ಆ ಪರಮಾತ್ಮ ತತ್ವವೇ ದೇವರಾಗಿ ಕಾಣಾಗತ್ತದ. ಯಾಕ? ಇವನಲ್ಲಿ ಅವಿದ್ಯೆ ಇರೋದ್ರಿಂದ. ಗಾಡ್ ಈಸ್ ಲೈಕ್ ಎ ಫೈರ್ ಬ್ರ್ಯಾಂಡ್ ಅಂಡ್ ವರ್ಲ್ಡ್ ಈಸ್ ಲೈಕ್ ಪ್ಯಾಟರ್ನ್. ಪರಮಾತ್ಮ ಹೆಂಗ ಅದಾನಂದ್ರ ಕೊಳ್ಳಿಗತಿ ಅದಾನ. ಅವು ಕಾಣ್ತಾ ಇರುವಂತ ಆಕಾರಗಳು ಏನದಾವ ಅವು ಜಗತ್ತಿನಂಗ ಕಾಣಾಗತ್ತಾವ. 2 ನೇಮ್ಸ್ ಫಾರ್ 1 ಎಂಟಿಟಿ ಓನ್ಲಿ. ಒಂದೇ ಒಂದು ವಸ್ತುವಿಗೆ, ಕೊಳ್ಳಿಗೆನ ನಾವು 2 ಹೆಸರು ಕೊಡಾಗತ್ತೇವೆ. That is why in the 11th chapter of Bhagavad Gita, Krishna said that all these things that you are experiencing are not world but God only. ಅದಕ್ಕ ಭಗವದ್ಗೀತೆಯೊಳಗೆ ಪರಮಾತ್ಮ ಹೇಳ್ತಾನೆ, ಜಗತ್ನಾಗ ಯಾವ್ಯಾವ ವಸ್ತುಗಳನ್ನ ಅನುಭವ ಮಾಡಾಕತ್ತೇವಿ ಅವು ಯಾವ ವಸ್ತುಗಳಲ್ಲ, ಅವು ಪರಮಾತ್ಮ ತತ್ವನ ಅದಾವು. ನೋಡ್ರಿ, ನೀವು ಏನೇನ ಅನುಭವ ಮಾಡಾಕತ್ತೀರಿ ಅಷ್ಟು ಪರಮಾತ್ಮನ ಸ್ವರೂಪ ಐತಿಲ್ ನೋಡ್ರಿ. ಮಗ ಪರಮಾತ್ಮ ಸ್ವರೂಪ, ಹೆಂಡತಿ ಪರಮಾತ್ಮ ಸ್ವರೂಪ, ಹೆಂಡತಿ ಎದುರಿಗೆ ಗಂಡ ಪರಮಾತ್ಮನ ಸ್ವರೂಪ, ಒಬ್ಬ ಗೆಳೆಯನ ಎದುರಿಗೆ ಇನ್ನೊಬ್ಬ ಗೆಳೆಯ ಪರಮಾತ್ಮ ಸ್ವರೂಪ, ಗುರು ಶಿಷ್ಯನಿಗೆ ಪರಮಾತ್ಮ ಸ್ವರೂಪ, ಶಿಷ್ಯ ಗುರುವಿಗೆ ಪರಮಾತ್ಮ ಸ್ವರೂಪ ಅದ. ವಿಚಾರ ಮಾಡ್ರಿ, ಒಬ್ರಿಗೊಬ್ರು ಪರಮಾತ್ಮ ಸ್ವರೂಪನ ಅದಾರ. ನಾವೇನ್ ಮಾಡಾಕತ್ತೀವಿ, ನಾಮರೂಪ ನೋಡಾಕತ್ತೀವಿ, ಗಂಡು ಹೆಣ್ಣು ಕಪ್ಪು ಬಿಳುಪು ನೋಡಾಕತ್ತೀವಿ. ಅಜ್ಞಾನ ದೃಷ್ಟಿ ಅದು. ಸರಿಯಾದ ದೃಷ್ಟಿ, ವಿವೇಕ ದೃಷ್ಟಿಯಿಂದ ನೋಡ್ರಿ, ಪರಮಾತ್ಮ ತತ್ವವನ್ನ ನೋಡಾಕತ್ತೀವೋ ಏನಾರ ಜಡವಾದದನ್ನ ನೋಡಾಕತ್ತೀವೋ ವಿಚಾರ ಮಾಡ್ರಿ. ಅಪ್ಪರೇ ಗುರು ಶಿಷ್ಯ ಸಹಿತ ಭೇದ ಹೋಗ್ಬಿಡ್ತೈತಿ. ಹೌದ್ರಿ, ಯಾವುದೂ ಇರ್ಬಾರ್ದು, ಭೇದ ಇಲ್ಲ. ಹೌದ್ರಿ, ಅಗದೇ ಮತ್ತೆ ಏನ್ ಹೇಳಾಕತ್ತೀವಿ. ಆದ್ರ ಶಿಷ್ಯ ಗುರು ಹಂಗ ತಿಳ್ಕೊಂಡಿರ್ತಾನ, ಶಿಷ್ಯ ಹಂಗಾರ ಬಾ ಚಾ ಕುಡಿಯಕ್ ಹೋಗುಣ ಅನ್ಬಾರ್ದು ಮತ್ತ ಗುರುವಿಗೆ. ಅವ ಕರೆದ್ರೆ ಇವ್ ಹೋಗಬಾರ್ದು. ಆದ್ರೆ ತಿಳ್ಕೊಳಕಷ್ಟೇ, ಅದು ತಿಳ್ಕೊಳಕಷ್ಟೇ. ವ್ಯವಹಾರನ ಹೆಂಗದ ಹಂಗ ಇಟ್ಕೋಬೇಕು. ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಆರ್ ನಾಟ್ ದ ವರ್ಲ್ಡ್ ಬಟ್ ಗಾಡ್ ಓನ್ಲಿ. ನೀವು ಒಬ್ರಿಗೊಬ್ರಿಗೆ, ನೀವು ಗಂಡ ಹೆಂಡತಿ ನೋಡ್ಬೇಕಾದ್ರೆ ಪರಮಾತ್ಮ ನೋಡಕತ್ತಾನ, ಹೆಂಡತಿ ಅನ್ನಾಗತ್ತಾಳ. ಹೆಂಡತಿ ಗಂಡನ್ ನೋಡ್ಬೇಕಾದ್ರೆ ಪರಮಾತ್ಮ ನೋಡಕತ್ತಾಳ, ಗಂಡ ಅನ್ನಾಗತ್ತಾಳ. ತಿಳ್ಕೊಡ್ರಿ, ಯಾವ ಸಂಬಂಧದ ರೀ ಇಲ್ಲಿ? ದೇವರಿಗೆ ಯಾವ ಸಂಬಂಧ? ದೇವರು ಮತ್ತು ಭಕ್ತರಿಗೆ ಸಂಬಂಧ ಇದೆ, ದ್ವೈತ ಭಕ್ತಿ ಐತಿ. ದೇವರಿಗೆ ಏನ್ ಸಂಬಂಧ ಅದ ಹೇಳ್ರಿ? ಒಂದೇ ತತ್ವ. ಆ ಶರೀರದಾಗ ಇರುವುದು ಅದ ತತ್ವ, ಈ ಶರೀರದಾಗ ಇರುವುದು ಅದೇ ತತ್ವ. ಅಜ್ಞಾನ ಕಳೆದ್ರೆ, ಮಾಯಾಂಶ ಕಳೆದಾಗ ಏನದ ಅಲ್ಲಿ? ವಾಚ್ಯಾರ್ಥ ಕಳೆದ್ ಬಿಡ್ರಿ, ಲಕ್ಷಾರ್ಥ ತೋಡ್ರಿ. ಲಕ್ಷಾರ್ಥದಾಗ ಆಕಿ ಹೆಂಡತಿ ಅದಕ್ಕೆ ಏನದಾಳ? ನಾಮ ಬಿಡ್ರಿ, ರೂಪ ಬಿಡ್ರಿ, ಏನದಾಳ ಆಕಿ? ಸತ್ತು ಚಿತ್ತು ಆನಂದದಾಳ. ಈ ಗಂಡನಲ್ಲಿ ನಾಮರೂಪ ತೆಗಿರಿ, ಉಳಿದಿದ್ದು ಏನದ? ಅಸ್ಥಿ ಬಾತಿ ಪ್ರಿಯರಿಂದ ಏನದ? ಅವನು ಸಚ್ಚಿತ್ ಆನಂದ ಅದಾನ. 2 ವಸ್ತು ಒಂದ ಆದ್ವಲ್ಲ, ಮತ್ ಲಕ್ಷಣ ಒಂದದಾವಂದ್ರ 2 ಬೇರೆ ಬೇರೆ ಆದ್ವು, ಒಂದ ಆತು. ಈ ನಾಮರೂಪ ದೃಷ್ಟಿ ಏನೈತಲ್ಲ, ಇದು ಮಾಯಾ ದೃಷ್ಟಿ, ಇದು ಅಜ್ಞಾನ ದೃಷ್ಟಿ, ಇದು ಕಲ್ಪಿತ ದೃಷ್ಟಿ. ಅಧಿಷ್ಠಾನ ವಸ್ತುವಿನ ಮ್ಯಾಗ ದೃಷ್ಟಿ ವಿಚಾರ ಮಾಡಲ್ಲ. ವಾಚ್ಯಾರ್ಥ ಲಕ್ಷಾರ್ಥ ಅವೆಲ್ಲ ಅಭ್ಯಾಸ ಮಾಡಿದ್ರೆ ಗೊತ್ತಾಗ್ತದ. ವಾಚ್ಯಾರ್ಥ ಅಂದ್ರೆ ಏನ್ರಿ? ಇವ್ರು ಹೇಳ್ತಾರಂದ್ರಿ, ಸಂಗೀತ ಅವ್ರು ಹೇಳ್ತಾರ ನೋಡಿ. ವಾಚ್ಯಾರ್ಥ ಲಕ್ಷಾರ್ಥ ಹೇಳ್ರಿ. ವಾಚ್ಯಾರ್ಥ ಅಂದ್ರ ಪರಿ ಅದು ಸತ್ಯ ಮಿಥ್ಯವನ್ನ ಕೂಡ್ಕೊಂಡಿರ್ತದ್ರಿ ಪರಿ. ಅಲ್ಲಿ ಅಸತ್ಯ ಭಾಗವನ್ನ ತ್ಯಾಗ ಮಾಡಿ ಸತ್ಯ ಭಾಗವನ್ನ ಗ್ರಹಣ ಮಾಡೋದಕ್ಕೆ ಅದು ಲಕ್ಷಾರ್ಥ ಅನ್ಕೋತೀವ್ರಪ್ಪ. ಲಕ್ಷಾರ್ಥ ಅಂತ ನೋಡ್ರಿ. ಸತ್ಯ ಮತ್ತು ಮಿಥ್ಯ 2 ಕೂಡಿದ್ದಕ್ಕ ಏನಂತಾರ? ವಾಚ್ಯಾರ್ಥ ಅಂತಾರ. ಆ ಮಿಥ್ಯಾ ಭಾಗವನ್ನ ತೆಗೆದು ಸತ್ಯ ಭಾಗವನ್ನ ನೋಡ್ರಿ. ಹೆಂಡತಿಯೊಳಗ ಸತ್ಯ ಮಿಥ್ಯ ಒಂದೈತೆ, ಗಂಡನಾಗೂ ಒಂದು ಸತ್ಯ ಮಿಥ್ಯ ಐತಿ. ಸತ್ಯ ಭಾಗದಾಗ ಏನದಾವ? 2 ಸತ್ರೂಪ ಚಿದ್ರೂಪ ಆನಂದ ರೂಪ ಅದಾವ. ಮಿಥ್ಯಾದೊಳಗ ಅವ ಗಂಡಸು, ಆಕೆ ಹೆಂಗಸು. ಅವ ಏನಂತೀರಿ? ಮತ್ತೇನ್ ವ್ಯತ್ಯಾಸ ಅದಾವ ಗುರ್ತಿಸ್ರಿ. ನಾಮ ರೂಪ ತೆಗೆದ್ಬಿಟ್ರಿ. 2ದ್ರಾಗ ಗಂಡ ಹೆಂಡತಿ ಒಳಗೆ ಏನ್ ವ್ಯತ್ಯಾಸ ಅದ ಹೇಳ್ರಿ?
ಎರಡು ವಸ್ತು ಅಂತೀರಿ, ಎರಡು ವಸ್ತು ಅದಾವ ಅಂದ್ರೆ ಸಂಬಂಧ ಹೇಳ್ಬೋದು. ಸಂಬಂಧ ಹೇಳ್ತೀವಿ ಅಂತಂದ್ರೆ ಲೌಕಿಕ ದೃಷ್ಟಿಯಿಂದ ಸಂಬಂಧ ಹೇಳಾಗತ್ತೀವಿ ಅಂದ್ರೆ ಭೇದ ಕಲ್ಪಿತ ಅಂತಲ್ಲಿ. ಅಲ್ಲಿ ನಾವು ಗಂಡ ಹೆಂಡತಿ ಸಂಬಂಧ ಹೇಳಾಗತ್ತೀವಿ, ತಂದೆ ಮಗನ ಸಂಬಂಧ ಹೇಳಾಗತ್ತೀವಿ. ಅಜ್ಞಾನ ಕಾಲದಾಗ ಹೇಳ್ತೀವಿ. ಜ್ಞಾನ ಕಾಲದಾಗ ಏನ್ ಹೇಳ್ತೀರಿ ಸಂಬಂಧ ಅಂತ ಕೇಳ್ತೇವೆ ನಾವು. ಹೇಳಾಕ್ ಬರೋದಿಲ್ಲ. ಎರಡು ವಸ್ತು ಬೇರೆ ಅಲ್ಲವು, ಒಂದೇ ವಸ್ತು ಅದ. ತಿಳಿಯಾಗ್ತೈತೇನ್ರಿ? ಪಾರಮಾರ್ಥ ದೃಷ್ಟಿಯಿಂದ ದೃಷ್ಟಿ ಜ್ಞಾನಮಯ ಅದ. ಎಲ್ಲಾ ಬ್ರಹ್ಮನ ನೋಡ್ತಾನ. ದೃಷ್ಟಿ ಜ್ಞಾನಮಯ ಕೃತ್ವ ಅಲ್ಲ, ಬ್ರಹ್ಮಮಯಂ ದೃಷ್ಟಿನೂ ಪಶ್ಯೇತ್. ಆತು, ಪಾರಮಾರ್ಥ ದೃಷ್ಟಿನೂ ಆತು. ಈಗ ವಾಚ್ಯಾರ್ಥ ಅಂದ್ರೆ ಎರಡು ಕೂಡಿರ್ತಾವು. ಅದ್ರಾಗ ಏನು ಸತ್ಯ ಮತ್ತು ಮಿಥ್ಯ ಎರಡು ಕೂಡಿದ್ದು ವಾಚ್ಯಾರ್ಥ ಇರ್ತದ. ಲಕ್ಷಾರ್ಥ ಅಂದ್ರೆ ಅದ್ರಾಗಿಂದ ಬರೇ ಏನದ ಆ ವಾಚ್ಯಾರ್ಥದಾಗ ಎರಡು ಕೂಡೈತಲ್ಲ, ಸತ್ಯ ಮಿಥ್ಯ. ಆ ಮಿಥ್ಯ ತೆಗೆದು ನೋಡುದು ಅದ ಜ್ಞಾನ. ಆ ಮಿಥ್ಯಾ ಭಾಗವನ್ನ ಅದನ್ನ ಗ್ರಹಣ ಮಾಡ್ಬೇಡ್ರಿ. ಬರೇ ಏನದ ಸತ್ಯ ಭಾಗವನ್ನ ನೋಡ್ರಿ. ಗಂಡನಲ್ಲಿ ಸತ್ಯ ಭಾಗ ತೋಡ್ರಿ, ಆ ಹೆಂಡತಿಯಲ್ಲಿ ಇದ್ದಂತ ಸತ್ಯ ಭಾಗವನ್ನ ತೋಡ್ರಿ. ಅದು ಅಸ್ಥಿ ಭಾತಿ ಪ್ರಿಯನ ಅದ, ಇದು ಅಸ್ಥಿ ಭಾತಿ ಪ್ರಿಯನ ಅದ. ಎಲ್ಲದ ನಿಮ್ದು ಇದು ಅಲ್ಲಿ ಗಂಟನು ಎಲ್ಲ ಹೆಂಡತಿನೂ ಇಲ್ರಿ. ಗಂಡನಿಲ್ಲ ಹೆಂಡತಿ ಇಲ್ಲ, ಎರಡು ಆ ಬ್ರಹ್ಮ ತತ್ವನ ಅದಾವು. ಅಲ್ಲಿ ಅಜ್ಞಾನ ದೃಷ್ಟಿಯಿಂದ ಸಂಬಂಧ ಹೇಳ್ಕೊಂತ ಬಂದ್ವಿ, ಗಂಡ ಹೆಂಡತಿ ಅಂತ. ಈಗ ಸಂಬಂಧ ಹೇಳಕ್ ಬರಂಗಿಲ್ಲ ಅಂತಾರೆ ಇವ್ರು. ನೋಡ್ರಿ, ವಿಚಾರ ಮಾಡ್ರಿ. ನನಗೂ ಖರೇನ ಅನ್ಸಾಕತ್ತೈತಿ. ವಿಚಾರ ಮಾಡಿದ್ರೆ ಸಂಬಂಧ ಇಲ್ಲ. ಅವಿಚಾರ ಕಾಲದಲ್ಲಿ ಸಂಬಂಧ ಅದ, ವಿಚಾರ ಕಾಲದಲ್ಲಿ ಸಂಬಂಧ ಇಲ್ಲ. ಡು ನಾಟ್ ಕ್ಲೋಸ್ ಯುವರ್ ಐಸ್ ಫಾರ್ ಈಶ್ವರ ದರ್ಶನಂ ಅಂತಾರ ಅವರು. ಪರಮಾತ್ಮನ ದರ್ಶನ ಆಗ್ಬೇಕು ಅಂತಂದ್ರೆ ದೇವ್ರ ಮುಂದೆ ಹೋಗಿ ಕೈ ಮುಕ್ಕೊಂಡು ಕಣ್ಣು ಮುಚ್ಚಾಕ್ ಹೋಗ್ಬೇಡ್ರಿ ಅಂತಾರ. ಅದು ಅಜ್ಞಾನ ಕಾಲದಾಗ ಮಾಡಿರಿ, ಈಗ ಮಾಡಕ್ ಹೋಗ್ಬೇಡ್ರಿ. ಮತ್ ಈಗ ಏನ್ ಮಾಡ್ಬೇಕು? ವಾಟ್ ಈಸ್ ಈಶ್ವರ ಇಸ್ ರಿಯಲಿ ಎ ರಾಂಗ್ ಕ್ವಶನ್ ಅಂಡ್ ದ ರೈಟ್ ಕ್ವಶನ್ ಈಸ್ ವಾಟ್ ಈಸ್ ನಾಟ್ ಈಶ್ವರ. ಪರಮಾತ್ಮ ಎಲ್ಲಿ ಅದಾನ ಅನ್ನುವಂಥದ್ದು ತಪ್ಪು ಪ್ರಶ್ನೆ. ಪರಮಾತ್ಮ ಎಲ್ಲಿ ಇಲ್ಲಿ ಹೇಳಲ್ಬೇಕಂತ. ಪರಮಾತ್ಮ ಎಲ್ಲಿ ಇಲ್ಲಿ ಹೇಳಪ್ಪ? ಅಸ್ಥಿ ಭಾತಿ ಪ್ರಿಯ ರೂಪದಿಂದ ಓತಪ್ರೋತವಾಗಿ ಎಲ್ಲ ಕಡೆನೂ ಅದಾನ. ಪರಮಾತ್ಮ ಎಲ್ಲಿ ಅದಾನ ಅಂತ ಕೇಳ್ತಿಯಲ್ಲ, ಹಂಗೆ ಕೇಳಬೇಡ. ಎಲ್ಲಿ ಇಲ್ಲ ಅಂತ ಕೇಳು, ಹೇಳ್ತೇನೆ ಅಂತಾನ. ಎಲ್ಲ ಕಡೆ ಅದಾನವ. ಗಾಡ್ ಇಸ್ ನೋ ವೇರ್ ನೋ ಹಿಯರ್. ಅದ್ರಾಗ ಐತು ಇಂಗ್ಲಿಷ್ ಬಲ್ಲರಿಗೆ ಅದ. ತುಂಬಾ ವ್ಯಾಪಕವಾಗಿ ಅದಾನ. ಎಲ್ಲ ಕಡೆನೂ ಅದಾನೆ, ವ್ಯಾಪಕವಾಗಿ ಅದಾನೆ. ದೇರ್ ಇಸ್ ನೋ ರಿಲೇಶನ್ಶಿಪ್ ಬಿಟ್ವೀನ್ ಗಾಡ್ ಅಂಡ್ ದ ವರ್ಲ್ಡ್. ದೇರ್ ಇಸ್ ಸಂಬಂಧ ಇಲ್ರಿ, ಎರಡು ವಸ್ತು ಅಲ್ಲವೋ. ಇನ್ ಮೋಷನ್ ಇಟ್ ಈಸ್ ವರ್ಡ್ ಅಂಡ್ ಇಟ್ ಇಸ್ ನಾನ್ ಮೋಷನ್ ಇಟ್ ಇಸ್ ಬ್ರಹ್ಮನ್. ಯಾವಾಗ ಅದು ಚಲಸಾಗತೈತಿ ಅದು ಜಗತ್ತಾಗತೈತಿ. ಚಲಸೋದು ನಿಂತಾಗ ಅದು ಎರಡು ವಸ್ತು ಅಲ್ಲ, ಅದು ಪರಮಾತ್ಮ ತತ್ವ ಒಂದ ಅದ. ಕೊಳ್ಳಿ ಒಂದ ಅದಲ್ಲಿ. ದಿಸ್ ಈಸ್ ವಾಟ್ ಈಸ್ ಸೆಡ್ ಇನ್ ದೀಸ್ ವರ್ಸಸ್ ಅಂಡ್ ವಿ ವಿಲ್ ಸಿ ದಟ್. ಇದು ಅದನ್ನ ಹೇಳಾಕ ಹೊಂಟಾರ. ಇಷ್ಟ ಹೇಳಾಕನ ಅವರು 5-6 ಶ್ಲೋಕ ತಗೊಂಡು ವಿಸ್ತಾರವಾಗಿ ಹೇಳ್ಕೊಂತ ಹೊಂಟಿದಾರ. ಇನ್ನು ಹೇಳ್ತಾರ್ರಿ. ಎಷ್ಟಿದು 52. ಗೌಡಪಾದ ಪೇಜ್ ನಂಬರ್ 271. ಯಾರ ಕೈ ಬುಕ್ ಅದ ಅದ್ರಾಗ. ಇನ್ ದೀಸ್ 6 verses 47 to 52, Gaudapadacharya gives the example of Alatam, a firebrand, to establish the ಅಜಾತಿವಾದ. ಅಜಾತಿವಾದವನ್ನ ತಿಳಿಸ್ಲಿಕ್ಕೆ ಒಂದು ಉದಾಹರಣೆ ಕೊಡಾಗತ್ತ. ಯಾವುದು? ಕೊಳ್ಳಿ ಉದಾಹರಣೆ ಕೊಡಾಗತ್ತ. ದ ಪ್ರೊಫೌಂಡ್ ಟೀಚಿಂಗ್. ಇದು ಬಹಳ ಆಳವಾದಂತಹದ್ದು ಶಿಕ್ಷಣ ಐತಿ ಅಂತಾರ. ಈ ಉದಾಹರಣೆಯೊಳಗ ಬಹಳ ಆಳವಾದದ ಮ್ಯಾಗ ನೋಡ್ಬೇಡ್ರಿ ಅಂತಾರ. ಬಹಳ ಮುಖ್ಯ ಮತ್ತು ಆಳವಾದ ಗಂಭೀರವಾದಂತ ವಿಚಾರನ ನೋಡ್ರಿ ಅಂತ. ನೋಡೋಣ. When a firebrand with a glowing tip is moved, ಆ ಕೊಳ್ಳಿ ಅದ, ಆ ಕೊಳ್ಳಿಗೆ ಮುಂದ ಉರಿತಾ ಇರುವಂತಹದ್ದು ಏನದು? ತುದಿ ಅದ. ಉರಿ ಹತ್ತಿದ್ದದ ಕೊಳ್ಳಿ ಅದ, ತುದಿ ಅದ. ಅದು ತಿರುಗ್ತಾ ಇದೆ, ಮೂವಿಂಗ್ ವೆರಿ ಫಾಸ್ಟ್ ಇನ್ ಎ ಡಾರ್ಕ್ ರೂಮ್. ಕತ್ತಲ ಕೋಣೆ ಒಳಗ ಬಹಳ ಸ್ಪೀಡ್ ಆಗಿ ತಿರುಗಾಗತ್ತದ. ಡಿಫರೆಂಟ್ ಪ್ಯಾಟರ್ನ್ಸ್ ಆರ್ ಎಕ್ಸ್ಪೀರಿಯನ್ಸ್ಡ್. ಹೆಂಗ್ ತಿರುಗಿಸ್ತೀರಿ ಹಂಗಂಗ ಆಕಾರಗಳು ಕಾಣಾಗತ್ತಾವ. ದುಂಡ, ಚೌಕ, ಅಥವಾ ಏನೋ ಒಂದ್ ಹೆಂಗ ಉಲ್ಟಾ ಪಲ್ಟಾ ತಿರುಗಿಸ್ತೀರಿ ಹಂಗಂಗ ಆ ಕಿಡಿಗಳು ಆಕಾರ ಕಾಣಾಗತ್ತದ. ದಾರ ಹೊಂಟೈತಿ ಏನೋ ಅನ್ನುವಂಗ ಕಾಣಾಗತ್ತೈತಿ. ಕಿಡಿಗಳದ ಒಂದು ದಾರ, ಸರಪಣಿ. ದ ಗ್ಲೋ ಈಸ್ ಓನ್ಲಿ ಒನ್ ಬಟ್ ದ ಪ್ಯಾಟರ್ನ್ಸ್ ಆರ್ ಮೆನಿ. ಆ ಕಿಡಿದು ಗ್ಲೋ ಅಂದ್ರ ಅದು ಏನದ ಕಿಡಿ, ಆ ಕೊಳ್ಳಿದ ಕಿಡಿ ಒಂದದ. ಆದ್ರ ನೀವು ತಿರುಗಿಸುವ ಹೊತ್ನಾಗ ಅವು ಅನೇಕ ಅದಾವೇನ ಅನ್ನುವಂಗ ಕಾಣಾಗತ್ತದ. The glow is only one, but the patterns are many. The pattern do not exist independent of the things at all. ಅವು ಏನು ತೋರಾಗತ್ತಾವಲ್ಲ, ಡಿಸೈನು, ಆಕೃತಿಗಳು ಏನ್ ತೋರಾಗತ್ತಾವ,
ಅವು ಹಲವಾರು ತೋರಿದ್ರು ಕೂಡ ಅದು ಒಂದ ಐತಿ. When the firebrand is moved, the patterns do not come from outside and join the firebrand. ಯಾರು ಅವ್ರು ಸಫಾ ಮಾಡೋದು? ಯಾವಾಗ ಆ ಕೊಳ್ಳಿನ ತಿರುಗಿಸ್ತಾ ಇದ್ದೇವಿ, ಅವು ಏನು ಆಕೃತಿಗಳು ಹೇಳಾಗತ್ತಾವು, ತೋರಾಗತ್ತಾವ, ಅವು ಎಲ್ಲಿ ಹೊರಗಿನಿಂದ ಬಂದಿಲ್ಲ, ಆ ಕೊಳ್ಳಿಯಿಂದನೂ ಬಂದಿಲ್ಲ. Patterns do not come from inside or outside of the firebrand, but the patterns are clearly experienced. ಅವು ಎಲ್ಲಿಂದ ಬಂದಿಲ್ಲ, ಅನುಭವಕ್ಕೆ ಮಾತ್ರ ಬರಾಗತ್ತಾವ. And the movement of the firebrand is stopped. ಯಾವಾಗ ಅದನ್ನ ನಾವು ಕೊಳ್ಳಿ ತಿರುಗಿಸುವುದನ್ನು ನಿಲ್ಲಿಸ್ತೇವಿ, ಪ್ಯಾಟರ್ನ್ ಸಡನ್ಲಿ ಡಿಸಪಿಯರ್. ಅವು ಏನದಾವ, ಆಕಾರಗಳು ಒಮ್ಮೆಲೆ ನಿಂತು ಹೋಗ್ಬಿಡ್ತಾವ. It cannot be said that patterns went inside the firebrand. ಅವು ನಿಂತಾಗ, ಅವು ಕೊಳ್ಳಿ ನಿಂತಾಗ ಕೊಳ್ಳಿಯಿಂದ ಹೊರಟಂತಹ ಅವು ಏನು ಕಿಡಿಗಳಿದ್ವು, ಅವು ಕಿಡಿಗಳು ಮತ್ತ ಕೊಳ್ಳಿ ಒಳಗ ಹೋಗಿ ಸೇರ್ಕೊಂಡು ಅನ್ನಕ್ ಬರಂಗಿಲ್ಲ, ಅಥವಾ ಕೊಳ್ಳಿ ಬಿಟ್ಟು ಬೇರೆ ಕಡೆ ಹೋದ್ವು ಅನ್ನಕ್ ಬರಂಗಿಲ್ಲ. When the firebrand's movement is stopped, these patterns appear from nowhere. ಅವು ಎಲ್ಲಿಂದ ಬಂದ್ವೋ ಗೊತ್ತಿಲ್ಲ, ಒಟ್ಟು ತೋರಾಗತ್ತಾವ. And disappear into nowhere. ಅವು ಎಲ್ಲಿ ಹೋದ್ವು ಗೊತ್ತಾಗಲ್ಲ, ಅದ್ರ ಈಗ ತೋರಂಗಿಲ್ಲ. And this is the nature of the pattern. ಇವು ಅವು ಏನು ತೋರಾಗತ್ತಾವಲ್ಲ, ಆ ತೋರುವಿಕೆ ಹಿಂದಿರುವಂತ ರಹಸ್ಯ. ಅವು ಎಲ್ಲಿಂದ ಬಂದ್ವು ಗೊತ್ತಿಲ್ಲ, ಅವು ಎಲ್ಲಿ ಅಡಗಿದು ಗೊತ್ತಿಲ್ಲ. They cannot be dealt as a separate entity. ಮತ್ತ ಕೊಳ್ಳಿ ಬಿಟ್ಟು ಬೇರೆ ಅದಾವೇನಂತೂ ಹೇಳಕ್ ಬರೋದಿಲ್ಲ. ಕೊಳ್ಳಿನ ಅವಲಂಬಿಸಿಕೊಂಡ ತೋರಿದ್ವು, ಕೊಳ್ಳಿಯಿಂದ ಬರ್ಲಿಲ್ಲ, ಅವು ಕೊಳ್ಳಿಯನ್ನು ಅವಲಂಬಿಸಿಕೊಂಡು ತೋರ್ಯಾವು, ಅವಕ್ಕೆ ಸಪರೇಟ್ ಇರುವಿಕೆ ಇಲ್ಲ, ಇಷ್ಟು ಹೇಳ್ಬೋದು ಅಂತಾರ. Since the firebrand and the patterns cannot be counted as two separate entities, one cannot talk about them as karanam and karyam. ಅವು ಎರಡು ವಸ್ತುಗಳು ಅಂತ ಯಾರು ಅದನ್ನ ಎಣ್ಸಕ್ ಬರುವುದಿಲ್ಲ. ಆ ವಸ್ತುಗಳು ಎರಡು ಇದ್ದಾಗ ಕಾರ್ಯಕಾರಣ ಭಾವ ಹೇಳಕ್ ಬರ್ತಿತ್ತು. ಅದು ಇರುವುದು ಒಂದೇ ವಸ್ತು ಅದ, ಅವುಗಳಲ್ಲಿ ಕಾರ್ಯಕಾರಣ ಭಾವ ಹೇಳಕ್ ಬರಂಗಿಲ್ಲ. ಕೊಳ್ಳಿ ಒಂದು ಕಾರಣ, ಅವು ಕಿಡಿಗಳು ಒಂದು ಕಾರ್ಯ ಅಂತ ಹೇಳಕ್ ಬರುವುದಿಲ್ಲಪ್ಪ. ಬಿಕಾಸ್ ದಟ್ ರಿಲೇಶನ್ಶಿಪ್ ವುಡ್ ರಿಕ್ವೈರ್ ಟೂ ಸಪರೇಟ್ ಥಿಂಗ್ಸ್. ಅವುಗ ಸಂಬಂಧ ಹೇಳ್ಬೇಕಂದ್ರೆ ಎರಡು ವಸ್ತುಗಳು ಇರ್ಬೇಕು ಮಿನಿಮಮ್. ಕಡಿಮೆ ಅಂದ್ರೆ ಎರಡು ಇರ್ಬೇಕು, ಎರಡಕ್ಕಿಂತ ಹೆಚ್ಚಿಗೆ ಇದ್ರೆ ಯಾಕೆ ಬರ್ತದೆ? ಕಡಿಮೆ ಅಂದ್ರೂ ಎರಡು ವಸ್ತುವರ ಇರಬೇಕು. Thus the pattern do not have existence. ಆದ್ದರಿಂದ ಅವು ಆಕೃತಿಗಳಿಗೆ ಇರುವಿಕೆ ಇಲ್ಲ. And origination, but they have only appearance. ಅವು ಎಲ್ಲಿ ಹುಟ್ಟಿನೂ ಇಲ್ಲ, ಅವು ಎಲ್ಲೂ ಲಯನೂ ಆಗಿಲ್ಲ, ಅವು ಕೇವಲ ತೋರ್ತಾ ಇದಾವ, ಅವು ಖುಷಿ ತೋರಿಕೆ ಅದಾವ, ಅದು ಭ್ರಾಂತಿ ಅದ, ಅವು ಇಲ್ಲ ಅಂತ ತಿಳ್ಕೊ. ಅದು ಏನೈತಿ ಅಂದ್ರೆ ಅದು ಒಂದೇ ಫೈರ್ ಬ್ರ್ಯಾಂಡ್ ಅದ, ಏಕಮೇವ ಅದ್ವಿತೀಯ ಬ್ರಹ್ಮ ವಸ್ತು ಒಂದೇ ಅದ ಅಂತ ತಿಳ್ಕೊ. ಇನ್ ದ ಸೇಮ್ ವೇ, ಅದೇ ರೀತಿ ದೇರ್ ಇಸ್ ಓನ್ಲಿ ಒನ್ ಕಾನ್ಶಿಯಸ್ ಪ್ರಿನ್ಸಿಪಲ್ ಕಾಲ್ಡ್ ತುರಿಯ ಆರ್ ಬ್ರಹ್ಮನ್. ಕೇವಲ ಅರಿವು, ತುರಿಯನಾಗಿರುವಂತ ಅರಿವು ಒಂದೇ ಅದ. ವಿಶ್ವನೂ ಇಲ್ಲ, ತೈಜಸ್ಸನೂ ಇಲ್ಲ, ಪ್ರಾಜ್ಞನೂ ಇಲ್ಲ, ತುರಿಯನೇ ಒಬ್ಬನೇ ಅದಾನ. In the same way, there is only one conscious principle called Turiyam and Brahman, or Brahman, and the world is nothing but different pattern, like the patterns of the firebrand. The world doesn't have an existence as a separate entity. The world doesn't have an origination from Brahman. When the consciousness is in motion through Maya, the world just appears and disappears, and thus there is no Karya-Karana relationship between Brahman and the world. ಅದೇ ಅಂತಾರವರು, ಇರುವುದು ಒಂದೇ ತುರಿಯ ಆತ್ಮ ಅದ. ಚಾಲು ಮಾಡಿದ್ರು. ಏನ್ ಕೆಲಸ ನೋಡ್ರಿ ಹೆಸರಾಜ್, ಏನ್ ಕೆಲಸ ನೋಡೋದಕ್ಕಂತದ್ರಿ? ಏನ್ ಕ್ರಿಕೆಟ್ ಮಕ್ಕಳು ಅದು ಇದು ಬರ್ಕೊಂಡು ಕುಂತಿರ್ತಾರೆ ಕೆಲಸ.
ಅಲ್ಲಿ ಎರಡು ವಸ್ತುಗಳು ಇಲ್ಲೇ ಇಲ್ಲ. ಕಾನ್ಶಿಯಸ್ ಒಂದದ, ಅದು ಯಾವಾಗ ಚಲನೆಯೊಳಗ ಇದ್ದಾಗ ಅದು ಮಾಯೆಯಿಂದ ಚಲನೆ ಉಂಟಾಗ್ತದ. ಆ ಮಾಯೆ ಚಲಿಸಿದಾಗ ಅದು ವಸ್ತು ತಿರುಗ್ತತೆ ಅನ್ನೋ ಅನಿಸ್ತದ, ಅದು ತೋರ್ತದ. ಅದರಲ್ಲಿ ಇರುವಿಕೆ ಅನ್ನೋದಿಲ್ಲ. ಆದ್ದರಿಂದ ಅದರಲ್ಲಿ ಕಾರ್ಯಕಾರಣ ಭಾವ ಸಂಬಂಧ ಇಲ್ಲ. ಜಗತ್ತು ಕಾರಣ ಮತ್ತು ಇದು ಬ್ರಹ್ಮ ಕಾರಣ, ಜಗತ್ತು ಕಾರ್ಯ ಅನ್ನಕ ಎರಡು ವಸ್ತುಗಳು ಇಲ್ಲ. ಸಿನ್ಸ್ ದ ವರ್ಲ್ಡ್ is not a product of Brahman and doesn't originate from the Brahman. ಜಗತ್ತು ಯಾವಾಗಲೂ ಇದು ಪರಮಾತ್ಮನಿಂದ ಹುಟ್ಟೇ ಇಲ್ಲ, ಅದು ಪರಮಾತ್ಮನ ಬಿಟ್ಟು ಇಲ್ಲ. ಕ್ರಿಯೇಷನ್ ಆರ್ ಒರಿಜಿನೇಷನ್ ಆಫ್ ದ ವರ್ಲ್ಡ್ ಇಸ್ ನಾಟ್ ವಯಬಲ್ ಅಂಡ್ ಸೋ ಅಜಾತಿವಾಜ ಅಲೋನ್ ಇಸ್ ದ ಫೈನಲ್ ಟ್ರೂತ್. ಆದ್ದರಿಂದ ಜಗತ್ತು ಹುಟ್ಟೇತಿ ಅನ್ನೋದು ಏನೈತಿ ಅದು ಇಲ್ಲವೇ ಇಲ್ಲ, ಅಜಾತವಾದ. ಅದು ಏನದ, ಪರಮಾತ್ಮನ ಸ್ವರೂಪನ ಅದ. ದೇರ್ ಇಸ್ ಒನ್ ಬ್ರಹ್ಮನ್ ಬಟ್ ಲಾಟ್ ಆಫ್ ಅಪಿಯರೆನ್ಸಸ್. ಒಂದೇ ಪರಮಾತ್ಮ ವಸ್ತು ಅದ, ಅನೇಕ ತೋರಿಕೆಗಳು ತೋರಾಗತ್ತಾವ. ನಥಿಂಗ್ ಮೋರ್ ಬಟ್ ನಥಿಂಗ್ ಲೆಸ್. ಅದೇನ್ ಬೇಕಾದ್ ತೋರಿದ್ರು ಕೂಡ, ಏನ್ ಕಡಿಮೆ ಇರೋ ತೋರ್ಲಿ ಹೆಚ್ಚಿಗೆ ಇರೋ ತೋರ್ಲಿ, ಅದು ಪರಮಾತ್ಮನ ಐತಿ, ಅದು ತುರಿಯನ ಸ್ವರೂಪನ ಐತಿ. In the verse number 52, it is said that patterns do not consider separate substance or entity. ಅವು ಏನ್ ಕಿಡಿಗಳದಾವ ಅವಕ್ಕ ಕೊಳ್ಳಿ ಬಿಟ್ಟು ಬೇರೆ ಇರುವಿಕೆ ಇಲ್ಲ. We use the word patterns, but that doesn't mean there is a substance called patterns. ಅವು ಆಕೃತಿಗಳ ಆಕಾರ ತೋರಾಗತ್ತಾವಂದ್ರ ಅಲ್ಲಿ ವಸ್ತುಗಳು ಅದಾವ ಅಂತ ತಗೋಬೇಡ್ರಿ. This is the usage of the whole ಮಾಂಡವಿಕ ಕಾರಿಕ. ವೇದಾಂತ ಬಲ್ಲವರು ಮಾತುಗಳನ್ನ ಆಡೋದ ಹಿಂಗಾಗ್ತದ. ಯಾಕಂದ್ರ ಮಾತಿನಿಂದ ನಾವು ವ್ಯಕ್ತಪಡಿಸ್ಬೇಕಾದ್ರೆ ಅಲ್ಲಿ ದೋಷ ಬರ್ತದ. ಅದಕ್ಕೆ ಬಿಟ್ಟು ಬೇರೆ ಮಾತಾಡಕ್ ಬರುವುದೇ ಇಲ್ಲ ನಮಗ. ಅದು ಏನು ಇಲ್ಲದ ತೋರ್ತೈತಿ ಅದು ವಸ್ತು ಅಷ್ಟೇ. ದ ವರ್ಡ್ ಪಾಟ್ ಈಸ್ ಯೂಸ್ಡ್ ಬಟ್ ದಟ್ ಡಸಂಟ್ ಮೀನ್ ದೇರ್ ಇಸ್ ಎ ಸಬ್ಸ್ಟೆನ್ಸ್. ನಾವು ಮಾತಾಡ್ಬೇಕಾದ್ರೆ ಕೊಡ ಅನ್ನಬೇಕಾಗ್ತದೆ. ಕೊಡ ಐತೇನಲ್ಲೇ ಇಲ್ಲ, ಕೊಡ ಇಲ್ಲ. ಆದ್ರೂ ವ್ಯವಹಾರ ಬಂದಾಗ ಕೊಡ ಅನ್ನಬೇಕಾಗ್ತದೆ. ಎಲ್ಲೈತಿ ಕೊಡ? ಮಣ್ಣು ಬಿಟ್ಟು ಎಲ್ಲೈತಿ ಕೊಡ ನೋಡ್ರಿ, ವಿಚಾರ ಮಾಡ್ರಿ ಅಂತ. ಮಣ್ಣು ಬಿಟ್ಟು ಕೊಡ ಐತೇನು? ಇಲ್ಲ. ಹಂಗಾರೆ ಏನೈತಿ? ಕೊಡ ಮಣ್ಣ ಐತಿ ಅಂತ ಅನ್ನಾಗತ್ತೀವಿ ನಾವು. ವಾಚಾನಂಬಣಂ ವಿಕಾರೋ ನಾಮಧೇಯಸ್ಯ. The pot alone is there. The word pot is used, but that doesn't mean that there is a substance called pot. ಘಟ ಅನ್ನುವಂತಾಗ ಘಟ ಐತೋ ಮಣ್ಣೈತೋ? ಮಣ್ಣ ಐತಿ. ಆ ಮಣ್ಣಿಗೆ ಒಂದು ಆಕಾರ ಕೊಟ್ಟು ಘಟ ಅನ್ನಕತ್ತೀವಿ. ಘಟ ಉಪಯೋಗಕ್ಕೂ ಬರ್ತದೆ. ಮಣ್ಣಾಗ ನೀರ್ ತರಕ್ ಬರಂಗಿಲ್ಲ, ಘಟದಾಗ ನೀರ್ ತರಕ್ ಬರ್ತದೆ. ಕಾಳು ಹಾಕಿಡಾಕ್ ಬರ್ತದೆ, ಮಣ್ಣಾಗ ಕಾಳು ಹಾಕಿಡಾಕ್ ಬರಂಗಿಲ್ಲ. ವ್ಯವಹಾರಕ್ಕೆ ಉಪಯೋಗದ ಏನ್ರಿ? ಆದ್ರೆ ಅದು ಒಂದು ವಸ್ತು ಐತಿ ಅನ್ನಕ್ ಹೋಗ್ಬೇಡ್ರಿ. ಅದೇನೈತಿ? ಅದು ಮಣ್ಣ ಐತಿ. ಅದೇನೈತಿ? ಅದು ಬ್ರಹ್ಮನ ಐತಿ. ದ ಸಬ್ಸ್ಟೆನ್ಸ್ ಈಸ್ ಕ್ಲೇ ಓನ್ಲಿ. ಮಣ್ಣು ಬಿಟ್ಟು ಮಡಿಕೆಯಾಗಿ ಏನ್ ಬೇರೆ ಐತಿ ಹೇಳ್ರಿ? ಮಣ್ಣು ತಕ್ಕೋತೀನ ಅಂತ ನಿಮ್ ಮಣ್ಣು ಬಿಟ್ಟು ನಿಮ್ ಗಡಿಗೆಯಲ್ಲಿ ತೆಗೆದು ತೋರಿಸ್ರಿ. ನಮ್ ಮಣ್ಣು ಬಿಡ್ರಿ, ನೀವು ಗಡಿಗೆ ಅಂತಿರಲ್ಲ, ಗಡಿಗೆ ಎಲ್ಲದ ತೋರಿಸ್ರಿ. ಮಣ್ಣು ಅದು ಯಾವಾಗಲೂ ಮಣ್ಣ ಐತಿ. ಮೂರು ಕಾಲದಾಗ ಮಣ್ಣು ಇದ್ದಾಗೂ ಮಣ್ಣ ಐತಿ, ಮಣ್ಣಿಗೆ ಹೋಗಿ ಗಡಿಗಾದಾಗೂ ಮಣ್ಣ ಐತಿ. ಗಡಿಗೆ ಮಣ್ಣು ಅದು ಬಡದ ಮತ್ತ ಅವು ಏನಂತೀರಿ? ಸಣ್ಣ ಸಣ್ಣ ತುಣುಕಿಗೆ ಏನಂತೀರ? ಮಣ್ಣಿನ ಗಡಿಗೆ ತುಣುಕಿಗೆ ಚೂರು, ಮಣ್ಣಿನ ಚೂರು, ಹಂಚ್ ಹಂಚ್ ಅಂತ ನೋಡ್ರಿ, ಹಂಚ್. ಆ ಮಣ್ಣಿನ ಹಂಚಾದಾಗೂ ಕೂಡ ಅದು ಮಣ್ಣ ಐತಿ, ಗಡಿಗೆ ಅನ್ನೋದಿಲ್ಲ ಇಲ್ಲ. ಕೇವಲ ಗಡಿಗೆ ಮಾತ್ನಾಗ ಅಷ್ಟ ಐತಿ, ನಾಲ್ಗಿ ತುದಿ ಮ್ಯಾಗ ಐತಿ ನಿಮ್ ಜಗತ್ತು. ಗಡಿಗೆ ಅಂತ ಹೆಂಗ ಅಂತೀವಿ ಹಂಗ ಜಗತ್ತದ. ಮಣ್ಣಿದ್ದಂಗ ಪರಮಾತ್ಮ ತತ್ವ ಅದ. ಆದ್ರಿಂದ ಎರಡು ವಸ್ತುಗಳಿಲ್ಲ. ಮಣ್ಣು ಒಂದು, ಗಡಿಗೆ ಒಂದು, ಎರಡಿಲ್ಲ. ಇರುವುದು ಮಣ್ಣು ಒಂದಾದ. ಆದ್ರಿಂದ ಕಾರ್ಯಕಾರಣ ಭಾವ ಹೇಳಕ್ ಬರುದಿಲ್ಲ. ವಿಚ್ ಈಸ್ ಬ್ರಹ್ಮನ್ ಅಲೋನ್, ದ್ಯಾಟ್ ಬ್ರಹ್ಮನ್ ಈಸ್ ತುರಿಯಂ. ಆ ಒಂದು ಇರುವುದೇನದ? ಪರಮಾತ್ಮ ತತ್ವ ಒಂದೇ ಅದ. ಅದಕ್ಕ ತುರಿಯ ಅಂತ ಕರಿತೀವಿ. ಆ ತುರಿಯಾನೇ ನಾನು ಇದ್ದೇನೆ. ವಾಟ್ ಈಸ್ ಪ್ರೆಸೆಂಟ್ ಆರ್ ಐ ಅಂಡ್ ಸಮ್ ಕನ್ಫ್ಯೂಷನ್ಸ್ ಅಂಡ್ ದ್ಯಾಟ್ ದ ಸಂಸಾರ. ವಾಟ್ ಈಸ್ ದ ಪ್ರೆಸೆಂಟ್ ಆರ್ ಐ ಅಂಡ್ ಸಮ್ ಕನ್ಫ್ಯೂಷನ್ಸ್. ಅಂದ್ರೆ ಏನೈತಿ ಅಂದ್ರ ಆ ತುರಿಯನದ ನಾನು ಒಂದೈತಿ, ಆ ತುರಿಯನ ಬಗ್ಗೆ ತಪ್ಪು ತಿಳುವಳಿಕೆ ಒಂದೈತಿ. ಎರಡು ಕೂಡಿದ್ದ ಸಂಸಾರ ಆಗೈತಿ. ಸತ್ಯ ಮಿಥ್ಯಾ ಎರಡು ಕೂಡಿದ್ದ ನಮ್ಗೇನಾಗೈತಿ? ಸಂಸಾರಕ್ಕೆ ಕಾರಣ ಆಗೈತಿ. ಆ ಮಿಥ್ಯಾ ಭಾಗವನ್ನು ತೆಗೆದು ಇದ್ದದನ್ನ ಇದ್ದಂಗ ತಿಳ್ಕೊಂಡ್ ಬಿಟ್ರಿ ಎಲ್ಲದ ಸಂಸಾರ ಹೇಳ್ರಿ? ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅದಾನ ಇಲ್ಲ ನೋಡ್ರಿ. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ. When the confusions are resolved, there is no samsara. ಸಂಶಯ ತೆಗೆದು ಬಿಟ್ರೆ
ಇದು ಕನ್ಫ್ಯೂಷನ್ ಅಂದ್ರೆ ಏನದಾವು? ಅಧ್ಯಾರೋಪ ಆಗಿದ್ದನ್ನ ನೀವು ತೆಗೆದು ಬಿಟ್ರಿ. ಕನ್ಫ್ಯೂಷನ್ ಅಂತಂದ್ರ ಏನ್ ತಪ್ಪು ತಿಳುವಳಿಕೆ ಕಳ್ಕೊಂಡ್ ಬಿಟ್ರಿ ಅಂದ್ರ ಹಾ ಅಲ್ಲಿ ಸಂಸಾರ ಅನ್ನೋದು ಎಲ್ಲದ? ಇಲ್ಲ ಇಲ್ಲ. Therefore, there is no ಕಾರ್ಯಕಾರಣ relationship between firebrand and the patterns. ಕಾರ್ಯಕಾರಣ ಭಾವ ಇಲ್ಲ ಇಲ್ಲ. ಆ ಕೊಳ್ಳಿ ಮತ್ತು ಕಿಡಿಗಳ ನಡುವೆ ಕಾರ್ಯಕಾರಣ ಭಾವ ಇಲ್ಲ ಇಲ್ಲ. ಹಂಗೆ ರೀತಿ ಪರಮಾತ್ಮ ಮತ್ತು ಜಗತ್ತಿನಲ್ಲಿ ಕಾರ್ಯಕಾರಣ ಭಾವ ಇಲ್ಲ. ದ ಕಾನ್ಶಿಯಸ್ನೆಸ್ ಅಂಡ್ ಮ್ಯಾಟರ್ ಅಂತ ಎರಡಿಲ್ಲ. ಒಂದು ಅರಿವು, ಒಂದು ದ್ರವ್ಯ ಪದಾರ್ಥ ಹಿಂಗಿಲ್ಲ. ಮ್ಯಾಟರ್ ಈಸ್ ನಥಿಂಗ್ ಬಟ್ ಕಾನ್ಶಿಯಸ್ನೆಸ್ ಇನ್ ಮೋಷನ್. ಅಂದ್ರ ಎದಕ್ಕ ದ್ರವ್ಯ ಅಂತೇವಿ, ಎದಕ್ಕ ಪ್ರಕೃತಿ ಅಂತೇವಿ, ಅದು ಅರಿವು ಅದ. ಅದು ತಿರುಗು ಹೊತ್ನಾಗ ಅದ ನಮಗ ಪ್ರಕೃತಿಗತೆ ಕಾಣ್ತದ ಅಂತಾರ್ರಿ. ಇದು ಬರ್ಕೊಡ್ರಿ ಯಾರು ಸೈನ್ಸ್ ಸ್ಟೂಡೆಂಟ್ಸ್ ಯಾರು ಇದ್ರೆ, ಮ್ಯಾಟರ್ ಈಸ್ ನಥಿಂಗ್ ಬಟ್ ಕಾನ್ಶಿಯಸ್ನೆಸ್ ಇನ್ ಮೋಷನ್. ಪ್ರಕೃತಿ ಅನ್ನುವಂತಹದ್ದು ಆತ್ಮತತ್ವನ ಅದ. ಅದು ಯಾವಾಗ ಮೋಷನ್ ಅಂದ್ರ ಚಲನಾಶೀಲವಾಗಿದ್ದಾಗ ಅದು ನಮಗ ಪ್ರಕೃತಿಗತೆ ಕಾಣ್ತದ. ಪ್ರಕೃತಿ ಅನ್ನುವಂಥದ್ದು ಬೇರೆ ವಸ್ತು ಇಲ್ಲ. ಮ್ಯಾಟರ್ ಈಸ್ ಅಪಿಯರೆನ್ಸ್ ವಿತೌಟ್ ಎಕ್ಸ್ಪ್ಲನೇಷನ್. Matter is appearance without explanation. It is inconceivable. It is indescribable. ಅದಕ್ಕ ನಾವು ಮಾಯೆಗೆ ಏನಂತೇವಿ? ಅನಿರ್ವಚನೀಯ. ಅದು ಹಿಂಗಂತ ವಚಿಸ್ಲಿಕ್ಕೆ ಬರುವುದಿಲ್ಲ, ಹೇಳಕ್ ಬರುವುದಿಲ್ಲ. ಅದಕ್ಕ ಅನಿರ್ವಚನೀಯ ಅಂತ ಹೇಳ್ತೇವಿ. ಇಂಡಿಸ್ಕ್ರೈಬೇಬಲ್, ಅದನ್ನ ವರ್ಣನೆ ಮಾಡಕ್ ಬರುವುದಿಲ್ಲ. ಹಿಂಗ ಅಂತ ಹೇಳಕ್ ಬರುವುದಿಲ್ಲ. ಇಟ್ ಕೆನಾಟ್ ಬಿ ಸೆಡ್ ಆಸ್ ಎಕ್ಸಿಸ್ಟೆಂಟ್. ಅದು ಐತಂತೂ ಹೇಳಕ್ ಬರುವುದಿಲ್ಲ. ಮಾಯಾ ಇಟ್ ಡಸಂಟ್ ಹ್ಯಾವ್ ಎನಿ ಎಕ್ಸಿಸ್ಟೆನ್ಸ್ ಆಫ್ ಇಟ್ಸ್ ಓನ್. ಅದಕ್ಕೆ ತನ್ನದೇ ಆದಂತಹ ಸ್ವಾತಂತ್ರ್ಯ ಇರುವಿಕೆ ಇಲ್ಲ. ಆತ್ಮನ ಇರುವಿಕೆ ತೆಗೆದುಕೊಂಡು ತೋರ್ತಾ ಇದೆ. ಇಟ್ ಕೆನಾಟ್ ಬಿ ಸೆಡ್ ಆಸ್ ನಾನ್ ಎಕ್ಸಿಸ್ಟೆಂಟ್. ಅದು ಇಲ್ಲ ಅಂತ ಹೇಳಕ್ ಬರಂಗಿಲ್ಲ. ಸತ್ ಅಸತ್ ವಿಲಕ್ಷಣ. ಅಂಡ್ ಇಟ್ ಈಸ್ ಬಿಕಾಸ್ ಇಟ್ ಈಸ್ ಎಕ್ಸ್ಪೀರಿಯನ್ಸ್ಡ್. ಅದು ಅನುಭವಕ್ಕೆ ಬರ್ತದೆ. ಇಷ್ಟಾದ್ರೂ ಅನುಭವಕ್ಕೆ ಬರ್ತದೆ. ಇಟ್ ಈಸ್ ನಾಟ್ ಸತ್, ಇಟ್ ಈಸ್ ನಾಟ್ ಅಸತ್, ಇಟ್ ಈಸ್ ಮಿಥ್ಯಾ, ಇಟ್ ಈಸ್ ಅನಿರ್ವಚನೀಯಂ. ಆ ಮಾಯ ಹೆಂಗದ? ಸತ್ ಅನ್ನಕ್ ಬರಂಗಿಲ್ಲ, ಅಸತ್ ಅನ್ನಕ್ ಬರಂಗಿಲ್ಲ, ಸದಸತ್ ಅನ್ನಕ್ ಬರಂಗಿಲ್ಲ, ಭಿನ್ನ ಅನ್ನಕ್ ಬರಂಗಿಲ್ಲ, ಅಭಿನ್ನ ಅನ್ನಕ್ ಬರಂಗಿಲ್ಲ, ಭಿನ್ನ ಭಿನ್ನ ಅನ್ನಕ್ ಬರಂಗಿಲ್ಲ, ಸಾವಯವ ಅನ್ನಕ್ ಬರಂಗಿಲ್ಲ, ನಿರವಯವ ಅನ್ನಕ್ ಬರಂಗಿಲ್ಲ. ಸಾವಯವ ನಿರವಯ ಒಂದ ಅಧಿಷ್ಠಾನದಾಗ ಐತ ಅನ್ನಕ್ ಬರೋದು. ಹಿಂಗ 9 ರೀತಿಯಿಂದ ಹೇಳಕ್ ಬರುದಿಲ್ಲ. ಯಾಕಂದ್ರ ಅದು ಇಲ್ಲವೇ ಇಲ್ಲ. ಇದ್ರೆ ಏನ್ರ ಹೇಳ್ಬೋದಾಗಿತ್ತು. ಭ್ರಾಂತಿಗೆ ಲಕ್ಷಣ ಮುಂಟೆ ಕೇಳೆ ಅಂತ ಅದೊಡೆ ಹೌದಲ್ತೆ. ಇಲ್ಲ, ಭ್ರಾಂತಿ ಅದು ವಸ್ತು ಅಲ್ಲ. ಭ್ರಾಂತಿ ಭ್ರಾಂತಿ ಅದು ಅವಸ್ತು ಅದ. ಅದು ಭ್ರಾಂತಿ ಅನಿರ್ವಚನೀಯ ಅದ, ನಿತ್ಯ ಅದ. ಬಂಜೆ ಮಗ ಇದ್ದಂಗ. ಹಾ, ಬಂಜೆ ಮಗ ಕಾಣುದಿಲ್ರಿ, ಇದು ಕಾಣ್ತದ. ಬಂಜೆ ಮಗಕ್ಕೂ ಅಲ್ಲ. ಇದು ಅಸತ್ ಅಸತ್ ವಿಲಕ್ಷಣ ಅಂದ್ರೆ ನೋಡ್ರಿ ಹೇಳ್ತೀನಿ ಕೇಳಿ. 3 ಕಾಲದಾಗಿರೋದು ಸತ್, 3 ಕಾಲದಾಗಿರೋದು ಇರದೇ ಇರೋದು ಅಸತ್. ಇದು ಸತ್ವನಾಗ ಬರಂಗಿಲ್ಲ, ಅಸತ್ವನಾಗ ಬರಂಗಿಲ್ಲ. ಯಾಕಂದ್ರೆ 1 ಕಾಲದಾಗ ತೋರ್ತದ, ಇನ್ನು 2 ಕಾಲದಾಗ ತೋರುದಿಲ್ಲ. ಇದು ಅದಕ್ಕೆ ಏನಾಗೈತಿ? ಮಂದಿಗೆ ತೋರ್ತೈತಲ್ಲ, ಅನುಭವಕ್ಕೆ ಬರ್ತೈತಲ್ಲ, ಇದಕ್ಕೆ ಯಾಕೆ ಸತ್ ಅನ್ನಬಾರ್ದು ಅಂತ ಕುಂತ ಮೋಸ ಮಾಡೈತವ. 3 ಕಾಲದಾಗ ಇರೋದನ್ನ 1 ಕಾಲದಾಗ ಇರುವಿಕೆಯನ್ನು ತೋರಿಸಿ ನಾ ಅದೇನಿ ಅಂತ ತೋರಿಸ್ಕೊಂಡು ಅದು ನಮಗ್ ಮೋಸ ಮಾಡಾಕತ್ತದ. ಅದು ಸತ್ತು ಅಲ್ಲ, ಅದು ಅಸತ್ತು ಅಲ್ಲ. ಸತ್ ಅಂದ್ರೆ ಗಂಡ ಅಂತ ತಿಳ್ಕೊಡ್ರಿ, ಅಸತ್ ಅಂದ್ರೆ ಹೆಣ್ಣು ಅಂತ ತಿಳ್ಕೊಡ್ರಿ. ಇದು ಸತ್ತು ಅಲ್ಲ, ಅಸತ್ತು ಅಲ್ಲ ಅಂದ್ರ ಇದು ಏನಪ್ಪಾ ಅಂದ್ರೆ 2 ನಡಬರ್ಕ ಅದ ನೋಡ್ರಿ. ಅವ ಯಾರು? ಹಿಜಡ ಅಂತಾರಲ್ರಪ್ಪ ಚಕ್ಕಾಗಳು. ಹಿಜಡ ಹಂಗದ ನೋಡ್ರಿ. ಇದು ಮಾಯಾ ಗಂಡು ಅಲ್ಲ, ಹೆಣ್ಣು ಅಲ್ಲ, ಇದು 2 ನಡಕೈತಿ. ಹಂಗ ಮಾಯಾ ಸತ್ತು ಅಲ್ಲ, ಅಸತ್ತು ಅಲ್ಲ, 2 ನಡಕೈತಿ. ಮಿಥ್ಯಾ ಅನಿರ್ವಚನೀಯ. ಇದು ಹಿಂಗ ಅಂತ ಹೇಳಕ್ ಬರಂಗಿಲ್ಲ. ದ ಮೋರ್ ಮಿಥ್ಯಾ ಇಸ್ ಪ್ರೋಬ್ಡ್, ದ ಮೋರ್ ಮಿಸ್ಟರಿಯಸ್ ಇಟ್ ಬಿಕಮ್ಸ್. ನೀವ್ ಹೆಂಗ ತಲೆ ಹಾಕ್ತಿರಿ, ಇದನ್ನ ಏನನ್ನೋದು ತಿಳ್ಕೊಂಡ ತೀರ್ಬೇಕು ಅಂದ್ರ ನೀವು ಎಷ್ಟ ಆಳಕ್ ಹೋದ್ರು ಅದ್ರ ಆಳ ನಿಮ್ಗೆ ಸಿಗುದಿಲ್ಲ. ಯಾಕ? ಅದು ಹಿಂಗ ಅಂತ ಹೇಳಾಕ ಒಂದ್ ಯಾವ್ದಾರ ವಸ್ತು ನಮ್ಮಲ್ಲಿ ಇರ್ಬೇಕ. ಬುದ್ಧಿ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾತೃ ಏನದಾವು ಅಂತಃಕರಣ. ಈ ಅಂತಃಕರಣದಾಗ ಮಾಯೆಯನ್ನ ತಿಳ್ಕೊಳ್ಳೋ ಸಾಮರ್ಥ್ಯ ಇಲ್ಲ. ಅಮ್ಮ ಪರಮಾತ್ಮ ಇದನ್ನ ಮಾಯಾ ಹಿಂಗೈತಪ್ಪ ಅಂತ ಹೇಳುವಾಗನ ಅದ್ರ ಮ್ಯಾಗ ಇದು ಹಿಂಗದ ಅಂತ ತಿಳ್ಕೊಂಡು ಏನ್ ಮಾಡ್ರಿ, ಇದು ವಸ್ತು ಅಲ್ಲ, ಇದು ಅವಸ್ತು ಅದ, ಇದು ಇಲ್ಲದೆ ಇದ್ರು ತೋರ್ತದ, ಇದು ಸತ್ ಅಸತ್ ವಿಲಕ್ಷಣ ಅದ, ಆತ್ಮಜ್ಞಾನದಿಂದ ನಾಶ ಆಗ್ತದ. ಇಷ್ಟು ತಿಳ್ಕೊಂಡು ಮುಂದೋಗ್ರಿ.
11:04 ಆಯ್ತು. ಮುಂದಿನ 23ನೇ ಶ್ಲೋಕದಿಂದ ಮುಂದಿನ ವಿಚಾರವನ್ನ ಮತ್ತೆ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾತೃತ್ವ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿನಿ. ನನ್ನ ವಾಣಿಗೆ